ಸಂಸ್ಕೃತಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ಹಾರ್ದವಾದ ಪ್ರಣಾಮಗಳು. ಒಂದು ಪ್ರಶ್ನೆ ಹೀಗಿದೆ: ಇಂದಿನ ದಿನಗಳಲ್ಲಿ ಉದ್ವೇಗ, ಕ್ರೋಧ ಮೊದಲಾದ ಭಾವಗಳು ತುಂಬ ಜಾಸ್ತಿಯಾಗಿದೆ. ಇವುಗಳನ್ನು ನಿಗ್ರಹ ಮಾಡೋದು ಹೇಗೆ ಅಥವಾ ಹತೋಟಿ ತೆಗೆದುಕೊಳ್ಳೋದು ಹೇಗೆ ಎಂಬುದಾಗಿ ಪ್ರಶ್ನೆ ಕಾಲಿಕ. ತುಂಬ ಜನಗಳಲ್ಲಿ ಎದ್ದಿರುವಂಥ ಒಂದು ಪ್ರಶ್ನೆ. ಅಗತ್ಯವಾಗಿ ನಾವು ಉತ್ತರವನ್ನು ಅನುಸಂಧಾನ ಮಾಡಬೇಕಾಗಿದೆ. ಮೊಟ್ಟ ಮೊದಲಿಗೆ ಈ ಕ್ರೋಧ, ಉದ್ವೇಗ ಮೊದಲಾದವುಗಳು ಯಾಕೆ ಜಾಸ್ತಿ ಆಯಿತು ಇವತ್ತಿನ ಕಾಲದಲ್ಲಿ, ಈ ಕಾರಣ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ, ಆ ಕಾರಣಗಳನ್ನೇ ದೂರ ಮಾಡಿದ್ರೆ ಮತ್ತು ಜೊತೆಗೆ ಇನ್ನೂ ಬಹುಬೇಗ ನಮ್ಮ ಸ್ವಸ್ಥಿತಿಗೆ ಬರೋದಕ್ಕೆ ಬೇಕಾಗುವ ಉಪಾಯಗಳನ್ನು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದನ್ನು ನಾವು ಆಯುರ್ವೇದ, ಯೋಗ, ಭಾರತೀಯವಾದಂತಹ ಶಾಸ್ತ್ರಗಳು ಇದರ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡೋಣ. ನಾವು ಭಾರತೀಯರು, ನಮ್ಮೆಲ್ಲ ಚಿಂತನೆಗಳು ಮಹರ್ಷಿಗಳು ಕೊಟ್ಟಂತಹ ಆದೇಶ ಸಂದೇಶಗಳನ್ನು ಅನುಸರಿಸಿ ಹೋಗಬೇಕಾದವುಗಳು. ಜೀವನದಲ್ಲಿ ಏನೇ ಏರುಪೇರಾದರೂ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಚಿಂತಿಸಬೇಕಾದರೂ ಭಾರತೀಯ ಮಹರ್ಷಿಗಳ ಆಶಯ ಏನು ಅನ್ನೋ ಬಗ್ಗೆ ಚಿಂತಿಸೋದ್ರಲ್ಲೇ ಹೆಚ್ಚು ಲಾಭ ಇದೆ. ಮಹರ್ಷಿಗಳ ಚಿಂತನೆ ತುಂಬ ಗಹನ. ಕಾರಣ, ಅವರು ಕೇವಲ ಭೌತಿಕವಾದ ನಮ್ಮ ಜೀವನವನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ಎಲ್ಲವನ್ನೂ ಅಳಿಲಿಲ್ಲ. ಇದು ಹಿಂದುಗಡೆ ಇರುವಂಥ ದೈವಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳನ್ನು ಅರ್ಥ ಮಾಡಿಕೊಂಡು, ಕಾರಣ ಎಷ್ಟು ಆಳವಾಗಿರುತ್ತೆ ಅಷ್ಟು ದೂರದವರೆಗೆ ಪರಿಹಾರವನ್ನು ಮುಟ್ಟಿಸಬೇಕಾದ್ರೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಮುಟ್ಟಿಸಬೇಕು ಎಂಬ ಬಗ್ಗೆ ಎಲ್ಲ ಚಿಂತನೆಯನ್ನು ಅನುಗ್ರಹಿಸಿಕೊಟ್ಟವರು. ಅವರ ಆಶಯವನ್ನು ಮನಸ್ಸಿಗೆ ತಂದುಕೊಳ್ಳೋದ್ರಲ್ಲೇ ಹೆಚ್ಚು ಲಾಭ ಇದೆ. ಉದ್ವೇಗ, ಕ್ರೋಧ ಇವುಗಳೆಲ್ಲ ಹೆಚ್ಚಾಗಿದೆ ಅಂದರೆ ಹಿನ್ನೆಲೆಯಲ್ಲಿ ತುಂಬ ಪ್ರಧಾನವಾಗಿ ರಜೋಗುಣ, ತಮೋಗುಣಗಳು ವೃದ್ಧಿಯಾಗಿದೆ ಅಂತ ನಮ್ಮ ಭಾರತೀಯವಾದ ಭಾಷೆಯಲ್ಲಿ ಹೇಳಬೇಕಾಗುತ್ತೆ. ರಜೋಗುಣ ಸ್ವಭಾವತಃ ಚಿತ್ತ ಚಾಂಚಲ್ಯವನ್ನು ಹಿಗ್ಸುತ್ತೆ. ತಮೋಗುಣ ನಮಗೆ ವಿವೇಕವನ್ನು ಮರೆಮಾಡಿ ಅಸ್ಥಾನದಲ್ಲಿ, ಅಕಾಲದಲ್ಲಿ ಭಾವಗಳು ಆಡುವಂತೆ ಮಾಡುತ್ತೆ. ಇವುಗಳು ಪ್ರತಿಯೊಬ್ಬನಿಗೂ ಒಂದು ಪ್ರಮಾಣದಲ್ಲಿ, ಇವುಗಳು ಅಂದರೆ ರಜೋಗುಣ, ತಮೋಗುಣಗಳು ಇದ್ದೇ ಇವೆ ಅಲ್ವೇ? ಹಾಗಿರುವಾಗ ಯಾರಿಗೆ ತಾನೇ ಇವುಗಳ ಬಾಧೆ ಇಲ್ಲ ಅಂತ ಒಂದು ಪ್ರಶ್ನೆ ಹುಟ್ಕೋಬಹುದು. ಮನುಷ್ಯ ಅಂದಮೇಲೆ, ಜೀವಿ ಅಂದಮೇಲೆ ಸತ್ವಗುಣ, ರಜೋಗುಣ, ತಮೋಗುಣ ಮೂರೂ ಇರಲೇಬೇಕು. ಸ್ವಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸ ಇರ್ಬೋದು. ಸತ್ವಗುಣ ಒಬ್ಬನಿಗೆ ತುಂಬ ಜಾಸ್ತಿ ಇದೆ, ಒಬ್ಬನಿಗೆ ರಜೋಗುಣ ತುಂಬ ಜಾಸ್ತಿ ಇದೆ, ನಮ್ಮನಿಗೆ ತಮೋಗುಣ ಜಾಸ್ತಿ ಇದೆ. ಹೀಗೆಲ್ಲ ಆಗೋದಕ್ಕೆ ಅವಕಾಶ ಇದೆ. ಅದಕ್ಕೆ ಕಾರಣ ಹುಟ್ಟಿನಲ್ಲೇ ಹಾಗೆ ಏರ್ಪಡುತ್ತೆ. ಅದು ಅಲ್ಲದೆ ಹುಟ್ಟಿದ ನಂತರ ನಮ್ಮ ಜೀವನ ಕ್ರಮವನ್ನು ಅನುಸರಿಸಿ ಅವುಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇವೆಲ್ಲ ಆಗೋದಕ್ಕೆ ಅವಕಾಶ ಇದೆ. ಸತ್ವಗುಣ ತುಂಬ ಪ್ರಧಾನವಾಗಿದ್ದವನು ಯಾವಾಗಲೂ ಶಾಂತವಾಗಿರ್ತಾನೆ. ಏನನ್ನೇ ಚಿಂತನೆ ಮಾಡೋದಾದರೂ ಮೂಲವನ್ನು ಮುಟ್ಟಿ ಚಿಂತನೆ ಮಾಡ್ತಾನೆ. ಅವನ ಚಿಂತನೆ ಸತ್ಯಸ್ಪರ್ಶಿಯಾಗಿರುತ್ತೆ. ಅಂದರೆ ಯಾವುದು ನಿಜವೋ ಅದನ್ನು ಮುಟ್ಟೋ ತರಹ ಚಿಂತನೆ ಸಾವಧಾನವಾಗಿ ಅಷ್ಟು ಆಳಕ್ಕೆ ಇಳಿಯುತ್ತೆ. ಕಾರ್ಯಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಅಷ್ಟು ಸಾವಧಾನತೆ ಇರೋದ್ರಿಂದ ಅವನ ನಿರ್ಣಯಗಳು ಯಾವತ್ತೂ ಸಹ ಕಿತ್ತಾಕೋದಕ್ಕಾಗೋಲ್ಲ, ಒಪ್ಕೊಳ್ಳೇಬೇಕು, ಹಾಗಿರುತ್ತೆ. ಅದೇ ರಜೋಗುಣ ಅಧಿಕವಾಗಿದ್ದವನಿಗೆ
ಒಂದು ವಿಷಯ ಚಿಂತನೆ ಮಾಡ್ತಾ ಇರುವಾಗ ಇನ್ನೊಂದು ವಿಷಯ ತಲೆಯಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಆ ಕಡೆಗೆ ಹೋದರೆ ಅಲ್ಲೂ ಪುನಃ ನಿಂತ್ಕೊಳ್ಳೋಕ್ಕಾಗಲ್ಲ, ಇನ್ಯಾವುದೋ ವಿಷಯದ ಸ್ಮರಣೆ ಬಂದು ಬೇರೆ ಕಡೆಗೆ ಹೋಗುತ್ತೆ. ಕಪಿಯ ಹಾಗೆ ಮನಸ್ಸು ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಇದ್ದರೆ ಯಾವ ಕೊಂಬೆಯ ಬಗ್ಗೆಯೂ ಪೂರ್ಣ ಪರಿಚಯ ಆಗೋದಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಒಂದೇ ಕೊಂಬೆಯಲ್ಲಿ ನಿಂತು ಆ ಕೊಂಬೆಯನ್ನು ಆಮೂಲಾಗ್ರವಾಗಿ ಗಮನಿಸ್ತಾ ಹೋದರೆ ಕೊಂಬೆಯ ಸ್ವರೂಪ ಏನು ಅಂತನ್ನೋದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೋಬೋದು. ರಜೋಗುಣ ಜಾಸ್ತಿ ಆಗಿದೆ ಅಂದರೆ ಈ ಸಮಸ್ಯೆ, ಚಂಚಲತ್ವ ಎಂಬುದು ಅದರ ಪರಿಣಾಮ. ತಮೋಗುಣ ಆಗಲೇ ಹೇಳಿದೆ, ಅದು ನಮ್ಮ ವಿವೇಕಕ್ಕೆ ಒಂದು ತೆರೆಯನ್ನು ಹಾಕುತ್ತೆ, ಬುದ್ಧಿಗೆ ಒಂದು ಮಸುಕನ್ನು ತಂದುಕೊಡುತ್ತೆ. ಹಾಗಾಗಿ ಸತ್ಯ ಏನು ಎಂಬುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೇ ಇರುವ ಸ್ಥಿತಿ ಬರುತ್ತೆ. ಅಸತ್ಯದ ಮೇಲೆ ಮನಸ್ಸು ನಿಂತ್ಕೊಳ್ಳುತ್ತೆ. ಅದರ ಪರಿಣಾಮವಾಗಿ ವಿಭಿನ್ನವಾದ ಭಾವಗಳು ಹುಟ್ಕೊಳ್ಳುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೇ ಮೊದಲಾದ ಎಲ್ಲ ಭಾವಗಳು ಹುಟ್ಕೊಳ್ಳುತ್ತೆ. ಹೀಗಿರೋದ್ರಿಂದ ತುಂಬ ಪ್ರಧಾನವಾಗಿ ಈಗ ಉದ್ವೇಗ ಜಾಸ್ತಿಯಾಗಿದೆ, ಕ್ರೋಧ ಜಾಸ್ತಿಯಾಗಿದೆ ಅಂದರೆ ನಮ್ಮಲ್ಲಿ ಯಾವ ಪ್ರಮಾಣದಲ್ಲಿ ಸತ್ವಗುಣ ಇರಬೇಕಾಗಿತ್ತೋ ಅದು ಕ್ಷಯಿಸಿದೆ ಅಂತ ಉತ್ತರ ಹೇಳಲೇಬೇಕಾಗಿತ್ತು. ಸತ್ವಗುಣ ನಮ್ಮಲ್ಲಿ ಯಾವ್ಯಾವ ಕಾರಣದಿಂದ ಕ್ಷಯಿಸಿರ್ಬೋದು? ತುಂಬ ಕಾರಣಗಳಿದೆ. ನಾವು ಹುಟ್ಟುವಾಗಲೇ, ನಮ್ಮ ದೇಹದ ರಚನೆ ಆಗುವಾಗಲೇ ನಮ್ಮ ತಂದೆ ತಾಯಿಗಳೇ ವಹಿಸಬೇಕಾಗಿರೋ ಜವಾಬ್ದಾರಿಯನ್ನು ಪೂರ್ತಿ ವಹಿಸದೇ ಇದ್ದಿದ್ದರಿಂದ ನಮ್ಮ ಮೈನಲ್ಲೇ ಘಟಕವಾಗಿ ಸತ್ವಗುಣ ಜಾಸ್ತಿ ಆಗಿಬಿಟ್ಟಿರ್ಬೋದು. ಈಗಾಗಲೇ ಎಷ್ಟೋ ಕಾಲದಿಂದ ಭಾರತೀಯರ ಜೀವನ ಕ್ರಮ ಅಸ್ತವ್ಯಸ್ತವಾಗಿದೆ. ಒಂದು ಸಂತತಿಯನ್ನು ಪಡಿಬೇಕು ಅಂತಂದರೆ ಒಂದು ಶುಭ ಮುಹೂರ್ತವನ್ನು ನೋಡಿ ಪಡಿಬೇಕು ಅಂತ ನಿಯಮ ಇತ್ತು. ಅದಕ್ಕೆ ಪೂರ್ವಭಾವಿಯಾಗಿ ಎಷ್ಟೋ ಕಾಲ ದೇಹಶುದ್ಧಿ, ಮನಃಶುದ್ಧಿಗಾಗಿ ಪ್ರಯತ್ನಿಸಬೇಕು ಅಂತಿತ್ತು. ಉತ್ಕೃಷ್ಟವಾದ ಸಂಕಲ್ಪವನ್ನು ಇಟ್ಕೋಬೇಕು ಅಂತಿತ್ತು. ದೇಶ, ಕಾಲ ಎಲ್ಲದರ ಹಿನ್ಗಡೆಯಲ್ಲಿ ಸತ್ಸಂತತಿಯನ್ನು ಪಡೆಯುವ ಆ ಕಾಲದಲ್ಲಿ ಸಾತ್ವಿಕವಾದ ಮಕ್ಕಳು ಹುಟ್ಕೊಳ್ಳೋದು ಅತ್ಯಂತ ಸಹಜವಾಗಿತ್ತು. ಅದರಿಂದ ಆವತ್ತಿನ ಮಕ್ಕಳು ತುಂಬ ಸಾವಧಾನವಾಗಿದ್ದು, ಬುದ್ಧಿವಂತರಾಗಿದ್ದು, ಮೇಧಾವಂತರಾಗಿದ್ದು, ಜೀವನವನ್ನು ತುಂಬ ಸುಂದರವಾಗಿ ಸಾಗಿಸೋದಕ್ಕೆ ಬೇಕಾಗುವಂಥ ಎಲ್ಲ ಅನುಕೂಲತೆಗಳನ್ನು ಕೂಡಿದ್ರು ಅಂದರೆ ಸಂದೇಹ ಇಲ್ಲ. ಇವತ್ತು ನಮ್ಮೆಲ್ಲರ ಜೀವನ ಕ್ರಮ ಹೇಗಿದೆ ಅಂತ ಕೇಳಿದರೆ ಹುಟ್ಟಿನಲ್ಲೇ ಎಷ್ಟೆಷ್ಟೋ ನಮಗೆ ಸಲ್ಲದೇ ಇರುವಂತಹ ಧರ್ಮಗಳು ನಮ್ಮ ಮೈಗೂಡುವಂತೆ ಆಗಿರ್ಬೋದು. ಹಾಗಿಬಿಟ್ಟಿದ್ರೆ ಅದು ರೂಢಮೂಲ. ಹಾಗಂದ ಮಾತ್ರಕ್ಕೆ ನಿರಾಶೆ ಆಗಬೇಕಾಗಿಲ್ಲ. ಅದು ಎಷ್ಟೇ ರೂಢಮೂಲವಾಗಿದ್ದರೂ ಅದು ರೂಢಮೂಲವಾಗೋದಕ್ಕೆ ನಾವು ಮಾಡಿರೋ ಯಾವುದೋ ಒಂದು ತಪ್ಪು ಕಾರಣ, ನಾವು ಇವಾಗ ಮಾಡುವಂತಹ ಯಾವುದೋ ಒಂದು ಪರಿಹಾರ ಅದನ್ನು ತೆಗೆಯೋದಕ್ಕೆ ಕಾರಣ ಆಗುತ್ತೆ. ಅದರಿಂದ ತೆಗೆಯೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ತುಂಬ ರೂಢಮೂಲವಾಗಿದ್ದರೆ ಹೆಚ್ಚು ಪ್ರಯತ್ನ ಬೇಕಾಗುತ್ತೆ. ಇಲ್ಲ ಏನೋ ಕೆಲವು ಕಾಲದಿಂದ ಸ್ವಲ್ಪ ನಮ್ಮ ಆಹಾರದಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ, ನಾವು ರಾಜಸಾಹಾರ, ತಾಮಸಾಹಾರ ತುಂಬ ಬಳಸ್ತಾ ಇದ್ದೀವಿ, ತುಂಬ ಖಾರ ತಿಂತೇವೆ. ಖಾರ ಮಾತ್ರ ಅಲ್ಲ, ಹುಳಿ, ಉಪ್ಪು ಇವುಗಳನ್ನೆಲ್ಲ ಪ್ರಮಾಣತಃ ಜಾಸ್ತಿ ತಿಂತೇವೆ ಅಂತಂದರೆ ಅದೆಲ್ಲ ಭಾವಗಳನ್ನು ಜಾಸ್ತಿ ಮಾಡುತ್ತೆ, ಚಿತ್ತವನ್ನು ಚಂಚಲವಾಗಿ ಮಾಡುತ್ತೆ. ಸಾತ್ವಿಕರ ಮನೆಯಲ್ಲಿ ಇತ್ತೀಚೆಗೆ ನೀರುಳ್ಳಿ, ಬೆಳ್ಳುಳ್ಳಿ ತುಂಬ ಪ್ರಮಾಣದಲ್ಲಿ ಬಳಕೆ ಜಾಸ್ತಿ ಆಗಿಬಿಟ್ಟಿದೆ. ಕಾರಣ ನಮ್ಮ ಪ್ರಚಾರ ಮಾಧ್ಯಮಗಳು ನೀರುಳ್ಳಿ, ಬೆಳ್ಳುಳ್ಳಿ ಇರುವಂತಹ ಔಷಧೀಯ ಗುಣಗಳನ್ನು ಕೊಂಡಾಡಿದೊಡನೆ ಓಹೋ ಇಷ್ಟೆಲ್ಲ ಔಷಧೀಯ ಗುಣಗಳಿದೆ ಅಂದರೆ ನಾವೇ ಯಾಕೆ ಬಳಸಬಾರ್ದು ಅಂತ ಅನಿಸಿ ಅವುಗಳನ್ನೆಲ್ಲ ಜೀವನಕ್ಕೆ ತಂದ್ಕೊಂಬಿಟ್ಟಿದ್ದಾರೆ. ಯಾವ ಮನೆಯಲ್ಲಿ ನೀರುಳ್ಳಿ, ಬೆಳ್ಳುಳ್ಳಿ ಅಡುಗೆ ಮನೆ ಒಳಗಡೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ವೋ, ಅಡುಗೆ ಮನೆಯಲ್ಲಿ ನೀರುಳ್ಳಿ, ಬೆಳ್ಳುಳ್ಳಿ ಇಲ್ಲದೇ ಇರೋ ದಿನವೇ ಇಲ್ಲ ಅಂಥ ಸ್ಥಿತಿಗಳೆಲ್ಲ ಬಂದಿದೆ. ಇನ್ನೂ ಉದಾಹರಣೆ ಯಾಕೆ ಹೇಳಿದೆ, ಇಂಥದ್ದು ಇನ್ನೂ ಹತ್ತಿರ್ಬೋದು. ಅದರಿಂದ ನಾವು ಬಳಸುವ ಆಹಾರದ ಕಾರಣದಿಂದಾಗಿ ಸತ್ವಗುಣ ಕಡಿಮೆಯಾಗಿ ರಜೋಗುಣ, ತಮೋಗುಣಗಳು ಜಾಸ್ತಿ ಆಗಿಬಿಟ್ಟಿದ್ರೆ ಇದು ಈ ಜನ್ಮದಲ್ಲಿ 10-20 ವರ್ಷದಲ್ಲಿ ತಂದುಕೊಂಡಿರೋ ಸಮಸ್ಯೆ ಇದು. ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಸಾಧ್ಯ ಅಂದರೆ ಮೊಟ್ಟ ಮೊದಲು ಆ ದೋಷಗಳನ್ನು ಮುಂದೆ ಬರದೇ ಇರುವಂತೆ ನೋಡ್ಕೋಬೇಕಾಗುತ್ತೆ. ಇದೇ ರೀತಿಯಲ್ಲಿ ಇನ್ನೂ 4 ಉದಾಹರಣೆ ತೊಗೊಳ್ಳೋದಾದರೆ, ಸಾತ್ವಿಕರ ಜೊತೆಗೆ ಸಹವಾಸವನ್ನು ಇಟ್ಕೊಂಡ್ರೆ ಆ ಸತ್ವಗುಣ ಇನ್ನಷ್ಟು ಬಲಿಷ್ಠವಾಗುತ್ತೆ.
ಸಾತ್ವಿಕರು ರಾಜಸಿಕರ ಜೊತೆಗೆ ಅಥವಾ ತಾಮಸಿಕರ ಜೊತೆಗೆ ಸಹವಾಸವನ್ನು ಜಾಸ್ತಿ ಮಾಡಿದ್ರೆ ಆ ಗುಣ ಈ ಕಡೆಗೆ ಸಂಕ್ರಾಂತ ಆಗುತ್ತೆ. ಅದೇ ರೀತಿಯಲ್ಲಿ ಸಾತ್ವಿಕವಾದ ವಸ್ತುಗಳನ್ನು ನಮ್ಮ ಜೊತೆಗೆ ಯಾವಾಗಲೂ ಇಟ್ಕೊಂಡ್ರೆ ಸತ್ವಗುಣ ಭದ್ರವಾಗುತ್ತೆ. ಇಲ್ಲ ರಾಜಸ ತಾಮಸ ವಸ್ತುಗಳನ್ನೇ ನಮ್ಮ ಸುತ್ತಮುತ್ತಲು ಇಟ್ಕೊಂಡು ಅದನ್ನೇ ಸ್ಪರ್ಶ ಮಾಡ್ತಾ ಇರ್ತೀವಿ, ಅದ್ರ ಜೊತೆಗೆ ಒಡನಾಟವನ್ನು ಇಟ್ಕೋತೀವಿ ಅಂತಂದರೆ ಹೆಚ್ಚಾಗುತ್ತೆ. ಸುಮ್ಮನೆ ಉದಾಹರಣೆ ಹೇಳೋದಾದರೆ, ಯಾವಾಗಲೂ ವಾಹನದಲ್ಲಿ ಸಂಚಾರ ಮಾಡಬೇಕು ನಾವು ಅಂದರೆ ನಮ್ಮ ದೇಹ ಮಾತ್ರ ಸಂಚಾರ ಮಾಡೋದಿಲ್ಲ, ಅದ್ರ ಜೊತೆಗೆ ಮನಸ್ಸು ಸಂಚಾರ ಮಾಡ್ತಾ ಇರುತ್ತೆ. ಕಾರಣ ವಾಹನ ಅದು ಚಲಿಸುವ ಸ್ವಭಾವವುಳ್ಳದ್ದು, ಚಾಂಚಲ್ಯ ಅದರಲ್ಲಿದೆ, ರಜೋಗುಣ ವಿಶೇಷವಾಗಿದೆ ಅದರಲ್ಲೇ ಕೂತಿದ್ದೀವಿ, ಅದರಲ್ಲೇ ದಿವಸಕ್ಕೆ 4 ಗಂಟೆ 6 ಗಂಟೆ ಪ್ರಯಾಣ ಮಾಡ್ತೇವೆ. ಹೀಗಾದಾಗ ನಮ್ಮ ಬುದ್ಧಿ ಮನಸ್ಸು ಎಲ್ಲವೂ ಕದಲಿರುತ್ತೆ ಅನ್ನೋ ವಿಷಯ ಉಂಟು. ಇದೇ ರೀತಿಯಲ್ಲಿ ನಾವು ವಾಸ ಮಾಡೋ ಭೂಮಿ ಅಲ್ಲೇ ರಜೋಗುಣ ಅಂಶತಃ ಜಾಸ್ತಿ ಇದೆ ಅನ್ನೋ ಸನ್ನಿವೇಶ ಇದೆ. ನಾವು ಮಾಡೋ ಯಾವುದೋ ಒಂದು ವೃತ್ತಿ ಅದು ಪ್ರತಿನಿತ್ಯವೂ ನಮ್ಮ ಬುದ್ಧಿಯನ್ನು ತುಂಬ ಚಂಚಲವಾಗಿ ಮಾಡುವಂಥದ್ದಾಗಿದೆ. ಅದೇ ನಾವು ಇವತ್ತು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ದೂರದರ್ಶನದ ಕಾರ್ಯಕ್ರಮಗಳನ್ನು. ಆ ದೂರದರ್ಶನದ ಕಾರ್ಯಕ್ರಮದಲ್ಲಿ ಎಷ್ಟು ವೇಗವಾಗಿ ಚಿತ್ರಗಳು ಬರ್ತಾ ಇದೆ, ಮರೆ ಆಗ್ತಾ ಇದೆ, ಗಮನಿಸಿ ನೋಡಿ. ಅದನ್ನು ಗಮನಿಸುವ ಬುದ್ಧಿ ಮೇಲೆ ಅದು ಕೆಲಸ ಮಾಡದೇ ಇರುತ್ತಾ, ಬುದ್ಧಿಯಲ್ಲಿ ರಜೋಗುಣ ಹೆಚ್ಚಿಸಲೇಬೇಕು, ಹೆಚ್ಚಿಸುತ್ತೆ ಅದು. ಹೀಗೆ 10 ಹಲವು ಕಾರಣಗಳೆಲ್ಲ ಇದೆ. ಇದನ್ನು ಸಮಾಧಾನವಾಗಿ ಅರ್ಥ ಮಾಡಿಕೊಂಡು ಯಥಾಶಕ್ತಿ ಬಹಳ ಬೇಗ ಸರಿಪಡಿಸ್ಕೊಳ್ಳುವಂತಹ ಅಂಶಗಳು ಯಾವುದೇ ಅದನ್ನು ಮೊದಲು ಅನ್ವಯ ಮಾಡಿಕೊಂಡು ಉಳಿದಿದ್ದನ್ನು ಕ್ರಮಕ್ರಮವಾಗಿ ಅನ್ವಯ ಮಾಡ್ಕೊಳ್ತಾ ಹೋದರೆ ಮನಸ್ಸಿನಲ್ಲಿ ಇರುವ ವೇಗಗಳು ಕಡಿಮೆ ಆಗ್ತಾ ಬರುತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಆ ಪರಿಹಾರದ ವಿಷಯಗಳನ್ನು ಅನುಸಂಧಾನ ಮಾಡೋಣ. ಮೊದಲನೇದಾಗಿ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇರೋದೇ ನಮ್ಮ ಆಹಾರ ದೋಷ. ಕಾರಣ ಅನ್ನದ ಸಾರಿಷ್ಠವಾದ ಭಾಗವೇ ಮನಸ್ಸಾಗುತ್ತೆ ಅಂತ ಉಪನಿಷತ್ತು ಹೇಳುತ್ತೆ. ಹಾಗಿರೋದ್ರಿಂದ ನಾವು ನೇರವಾಗಿ ರಾಜಸವಾದ ಆಹಾರವನ್ನು ಬಳಸ್ತಾ ಇದ್ದೀವಿ, ತಾಮಸವಾದ ಆಹಾರವನ್ನು ಬಳಸ್ತಾ ಇದ್ದೀವಿ ಅಂದರೆ ರಜಸ್ ತಮಸ್ಸು ನಮ್ಮ ಮೈನಲ್ಲಿ ಹೆಚ್ಚಾಗಲೇಬೇಕು. ಬಹಳ ಬೇಗ ಹೆಚ್ಚಾಗುತ್ತೆ, ಕೆಲವು ಗಂಟೆಗಳಲ್ಲಿ ಕೆಲವು ದಿನಗಳಲ್ಲಿ ಹೆಚ್ಚಾಗೋದಕ್ಕೆ ಅವಕಾಶ ಆಗಿಬಿಡುತ್ತೆ. ಆದ್ದರಿಂದ ಮೊಟ್ಟ ಮೊದಲು ಈ ಆಹಾರದ ಬಗ್ಗೆ ಒಂದು ಎಚ್ಚರಿಕೆ ವಹಿಸಬೇಕು. ರಾಜಸ ತಾಮಸ ಆಹಾರವನ್ನು ನಾವು ಕಡಿಮೆ ಮಾಡೋಣ. ಯಾರ ಜೀವನದಲ್ಲಿ ರಾಜಸ ತಾಮಸವಾದ ವೃತ್ತಿಯೇ ತುಂಬ ಪ್ರಧಾನವಾಗಿದೆಯೋ, ಅದಿಲ್ಲದೆ ಬದುಕೇ ಸಾಗಲ್ಲ ಅನ್ನೋ ಪರಿಸ್ಥಿತಿ ಇದೆಯೋ, ಅವ್ರಿಗೆ ಯಾವುದೋ ಒಂದು ಪ್ರಮಾಣದಲ್ಲಿ ರಾಜಸ ತಾಮಸ ಆಹಾರ ಬೇಕು. ಹಾಗಿಲ್ಲದೆ ಹೋದರೂ ತಗೊಂಡ ಆಹಾರವೇ ರಾಜಸ ತಾಮಸ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಕಾರಣ ದೇಹದಲ್ಲಿ ಅಂಥ ಒಂದು ವ್ಯವಸ್ಥೆ ಇದೆ. ನಾವು ನಮ್ಮ ಸಂಕಲ್ಪ ಹೇಗೆ ಇಟ್ಕೊಂಡಿದ್ದೀವಿ, ನಮ್ಮ ವೃತ್ತಿಯನ್ನು ಹೇಗೆ ಯೋಜನೆ ಮಾಡ್ಕೊಂಡಿದ್ದೀವಿ, ಅದಕ್ಕೆ ತಕ್ಕಂತೆ ನಮ್ಮ ದೇಹದ ಒಂದು ವ್ಯವಸ್ಥೆ ಹೇಗಿದೆ ಅಂತ ಕೇಳಿದರೆ, ನಮ್ಮ ಜಠರಾಗ್ನಿಯೇ ನಾವು ಕೊಟ್ಟ ಆಹಾರದಲ್ಲಿ ಪ್ರಧಾನವಾಗಿ ಸಾತ್ವಿಕವಾಗಿ ಪರಿವರ್ತನೆ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಇದೆ. ಅದನ್ನ ರಾಜಸವಾಗಿ ತಾಮಸವಾಗಿ ಪರಿವರ್ತನೆ ಮಾಡ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಇರುತ್ತೆ. ಅದರಲ್ಲಿ ನಮ್ಮ ಸಂಕಲ್ಪ, ನಮ್ಮ ವೃತ್ತಿ, ನಮ್ಮ ನಡೆ ನುಡಿ ಆ ಕಡೆಗೆ ಹೋಗ್ತಾ ಇದೆ, ರಾಜಸ ತಾಮಸದ ಕಡೆಗೆ ಹೋಗ್ತಾ ಇದೆ ಅಂದರೆ ತಾನಾಗೆ ದೇಹವೂ ಕೂಡ ಆಹಾರವನ್ನು ಪರಿವರ್ತನೆ ಮಾಡ್ಕೋಬೇಕಾದ್ರೆ ಹಾಗೆಲ್ಲ ಪರಿವರ್ತನೆ ಮಾಡ್ಕೊಳ್ಳುತ್ತೆ ಅನ್ನೋ ರೀತಿಯಾದ ವಿಷಯ ಇದೆ. ಹಾಗಿದ್ದರೂ ಸಹ ನಾವು ಹೊರಗಡೆಯಿಂದ ನಮ್ಮ ಬುದ್ಧಿ ತಿಳಿದ ಮಟ್ಟಿಗೆ ರಾಜಸ ತಾಮಸ ಆಹಾರಗಳನ್ನು ಬಳಸುವಂಥದ್ದನ್ನು ಕಡಿಮೆ ಮಾಡಿಕೊಡೋದ್ರಲ್ಲಿ ಅನುಕೂಲತೆ ಇದೆ. ಯಾರೋ ಕೆಲವರು ರಾಜಸ ತಾಮಸ ಆಹಾರವನ್ನೇ ಹೇರಳವಾಗಿ ಬಳಸ್ತಾರೆ, ಅವರು ಚೆನ್ನಾಗೇ ಇದ್ದಾರಲ್ಲ ಅಂತ ಅನ್ನಿಸ್ಬೋದು. ಆ ವಿಷಯ ಬೇರೆ. ಅವ್ರ ಮೈನಲ್ಲಿ ಹುಟ್ಟಿನಿಂದಲೇ ರಜೋಗುಣ ತಮೋಗುಣಗಳು ಬಂದಿದ್ದರೆ ಆಗ ಅದು ಬೇರೆ ಬೇರೆ ರೀತಿಯಾದ ನಡೆನುಡಿಗಳಲ್ಲಿ ಆ ಶಕ್ತಿ ವ್ಯಯವಾಗಿ ಅವ್ರಿಗೆ ಯಾವುದೋ ಒಂದು ರೀತಿಯಾದಂಥ ನೆಮ್ಮದಿಗೆ ಬೇಕಾಗುವಂಥ ಅವಕಾಶಗಳು ಜೀವನದಲ್ಲಿ ಒಂದು ಮಟ್ಟದಲ್ಲಿ ಒದಗಿ ಬರುತ್ತೆ. ಯುದ್ಧಕ್ಕೆ ಹೋಗ್ತಾನೆ, ಭಾಳ ಹೊಡೆದಾಡಬೇಕಲ್ಲಿ, ಎಲ್ಲ ರೀತಿಯಾದ ತನ್ನ ಬುದ್ಧಿವಂತಿಕೆಯಲ್ಲಿ ಬಳಸಬೇಕು, 24 ಗಂಟೆ ಜಾಗರೂಕನಾಗಿರಬೇಕು, ದೇಹದ ಬಳಕೆಯನ್ನು ಅಷ್ಟು ತರಹ ಮಾಡಬೇಕು. ಆಗ ಆ ಬಳಕೆಯ ಕಾರಣದಿಂದಾಗಿ ರಜಸ್ಸು ತಮಸ್ಸು ಎಷ್ಟೋ ವಿನಿಯೋಗ ಆಗಿ ಏನೋ ಒಂದು ಸ್ವಲ್ಪ ಹೊತ್ತು ಅವನಿಗೂ ನೆಮ್ಮದಿ ಸಿಗುತ್ತೆ, ಸಿಕ್ಕೋದಿಲ್ಲ ಅನ್ನೋ ವಿಷಯ ಇಲ್ಲ. ಅದು ಹಾಗಲ್ಲದೆ ಶಾಂತವಾಗಿಯೇ ಬದುಕಬೇಕು ಅನ್ನೋ ನಮ್ಮ ಸಂಕಲ್ಪ ಇದೆ.
ನಮ್ಮ ಜೀವನವೇ ಆಗಿರಬೇಕಾಗಿದೆ ಅನ್ನೋ ರೀತಿಯಾದಂಥ ವ್ಯವಸ್ಥೆ ಒಳಪಟ್ಟವ್ರು ನಾವು ಅನ್ನೋ ಪರಿಸ್ಥಿತಿ ಇದ್ದಾಗ ನಾವು ಅದಕ್ಕೆ ತಕ್ಕಂತಹ ಆಹಾರವನ್ನೇ ಬಳಸಬೇಕು. ಈ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ಕೊಳ್ಳೋಣ. ಅಂದರೆ ಕೆಲವು ಸಂದರ್ಭದಲ್ಲಿ ಸಾತ್ವಿಕ ಆಹಾರ ಅಂದರೆ ಅನ್ನ ತಾನೆ, ಗೋಧಿ ತಾನೆ, ಹಾಲು ತಾನೆ, ಮೊಸರು ತಾನೆ, ಹಣ್ಣು ತಾನೆ, ತರಕಾರಿ ತಾನೆ ಅಂತ ಹೀಗೆ ಅಂದ್ಕೋತೀವಿ. ಆದರೆ ಅದ್ರ ಜೊತೆಗೆ ಸೇರಿಸುವಾಗ ಉಪ್ಪು, ಹುಳಿ, ಖಾರನ ಹೇರಳವಾಗಿ ಸೇರಿಸ್ತೇವೆ. ಅದು ಹೊರನೋಟಕ್ಕೆ ಸಾತ್ವಿಕ ಅಂತ ಅನಿಸಿದರೂ ಪರಿಣಾಮದಲ್ಲಿ ರಾಜಸ ತಾಮಸವಾದಂಥ ಪರಿಣಾಮವನ್ನು ಕೊಟ್ಬಿಡುವಂಥದ್ದು ಉಂಟು. ಅದರಿಂದ ಯಥಾಶಕ್ತಿ ಉಪ್ಪು, ಹುಳಿ, ಖಾರದ ಪ್ರಮಾಣವನ್ನು ಕಡಿಮೆ ಮಾಡಿ ಪರಂಪರೆಯಲ್ಲಿ ಸಾತ್ವಿಕ ಆಹಾರ ಅಂತ ಯಾವುದನ್ನು ಕರಿತಾಯಿದ್ರು ಅವುಗಳ ಬಗ್ಗೆ ಒಂದು ಪರಿಚಯ ನಾವು ಮಾಡಿಕೊಂಡು ಅವುಗಳನ್ನು ಬಳಸೋ ಅಭ್ಯಾಸ ಮಾಡಿದ್ರೆ ನಾಳೆ ಬೆಳಗ್ಗೆ ಅದರ ಪರಿಣಾಮ ಬರದೇ ಹೋದರೂ 10-20 ವರ್ಷದಲ್ಲಾದರೂ ಅದರ ಪರಿಣಾಮ ಒಂದು ಉಳ್ಕೊಳುತ್ತೆ. ಆ ಕಡೆಗೆ ನಮ್ಮ ನಿಗಾ ಹೋಗೋದು ತುಂಬ ಒಳ್ಳೆಯದು ಅಂತ ಒಂದು ಅನಿಸುತ್ತೆ. ಎರಡನೇದು, ಜೀವನ ಕ್ರಮದಲ್ಲಿ ಇನ್ನೆಲ್ಲಿ ನಮಗೆ ರಜಸ್ಸು ತಮಸ್ಸು ವೃದ್ಧಿ ಆಗೋದಕ್ಕೆ ಬೇಕಾಗುವಂತಹ ನಡೆಗಳಿದೆ ಅದನ್ನು ಒಂದೊಂದನ್ನು ಗುರುತಿಸಿ ಸರಿಪಡಿಸ್ಕೊಳ್ಳೋದ್ರಲ್ಲಿ ಲಾಭ ಇದೆ. ನಾವು ಮಧ್ಯಾಹ್ನ ತುಂಬ ನಿದ್ದೆ ಮಾಡ್ತೇವೆ, ಬಿಡುವಿದೆ, ನಾವೇನು ಮಾಡೋದು? ಮನೆಯಲ್ಲಿ ಇದ್ದಂತಹ ಸ್ತ್ರೀಯರಿಗೆ ಎಷ್ಟೋ ಸಂದರ್ಭದಲ್ಲಿ ಹಾಗೆ ಆಗುತ್ತೆ. ಒಂದು ವಯಸ್ಸು ಕಳೆದ ನಂತರದಲ್ಲಿ ಮನೇಲಿದ್ದವರಿಗೆ ಕೆಲಸ ಇಲ್ಲದೆ ಇದ್ದಾಗ ನಿದ್ದೆ ಮಾಡೋಣ ಅಂತ ಅನಿಸುತ್ತೆ. ಅಲ್ಲ, ವಯಸ್ಸು ಯೌವನವೇ, ಆದರೆ ನನಗೆ ವೃತ್ತಿಗೆ ಹೋಗ್ತಾ ಇಲ್ಲ, ಅದರಿಂದ ಮನಸ್ಸಿಗೂ ಸ್ವಲ್ಪ ಬೇಸರ ಇದೆ, ಊಟ ಮಾಡಿ ಮಧ್ಯಾಹ್ನ ನಿದ್ದೆ ಮಾಡ್ತೀನಿ ಅಂತಂದರೆ ಆ ನಿದ್ದೆ ತಮೋ ಗುಣವನ್ನು ವೃದ್ಧಿಪಡಿಸುತ್ತೆ. ಆಗ ವೇಗಗಳು ತಾನೇ ಜಾಸ್ತಿ ಆಗುತ್ತೆ. ಅದರಿಂದ ಹಗಲು ನಿದ್ದೆಯನ್ನು ಎಲ್ಲರೂ ಬಿಡೋದಕ್ಕೆ ಪ್ರಯತ್ನ ಪಡಬೇಕು. ಆತುರನಾಗಿದ್ದವನು, ರೋಗಿಯಾದವನನ್ನು ಬಿಟ್ಟು, ಅತಿ ವೃದ್ಧರಾದವ್ರನ್ನ ಬಿಟ್ಟು ಉಳಿದವರು ಹಗಲು ನಿದ್ದೆಯನ್ನು ಬಿಡೋದ್ರಲ್ಲೂ ಅನುಕೂಲತೆ ಇದೆ. ಹಾಗೆ ಸಾತ್ವಿಕವಾದ ಆಹಾರವೇ ಆದರೂ ಕೂಡ ಯಾವ ವೇಳೆಯಲ್ಲಿ ಸ್ವೀಕಾರ ಮಾಡಬಾರ್ದು ಅಂತ ಒಂದು ನೀತಿ ಇದೆ. ಸಂಧ್ಯಾಕಾಲದಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬಾರ್ದು ಅಂತ. ಸಂಧ್ಯಾಕಾಲದಲ್ಲಿ ಆಹಾರ ಯಾಕೆ ಸ್ವೀಕಾರ ಮಾಡಬಾರ್ದು? ಸ್ವೀಕರಿಸಿದರೆ ಸಂಧ್ಯಾಕಾಲದ ಧರ್ಮ ಜಠರಾಗ್ನಿಯಲ್ಲಿ ಬೇರೆ ಒಂದು ರೀತಿಯಲ್ಲಿದೆ. ಅದು ಪರಮಸಾತ್ವಿಕವಾದ ಆಹಾರವೇ ಆದರೂ ಆ ಸಮಯದಲ್ಲಿ ಸ್ವೀಕಾರ ಮಾಡಿದಾಗ ಅಗ್ನಿ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂತಹ ಸಿದ್ಧತೆಯಲ್ಲಿ ಇಲ್ಲದೇ ಇರೋದರಿಂದ ಮತ್ತು ಆಗ ಅಗ್ನಿ ಸಿದ್ಧವಾದರೂ ಸಹ ಅದು ವಿಶೇಷವಾಗಿ ಸಾತ್ವಿಕವಾದಂತಹ ಈ ನಡೆಯನ್ನು ಅದು ಇಟ್ಕೊಳ್ಳೋದಕ್ಕೆ ಆಗದೇ ಇರೋದರಿಂದ ಆಹಾರ ರಾಜಸ ತಾಮಸವಾಗಿ ಪರಿವರ್ತಿತವಾಗಿ ನಮ್ಮ ಮೈಯೊಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದನ್ನು ಬಳಸಬೇಡಿ ಅನ್ನೋ ವಿಷಯ ಉಂಟು. ಇದೇ ರೀತಿಯಲ್ಲಿ ಆಹಾರದಲ್ಲಿ ಯಾವ್ಯಾವ ರೀತಿಯಾದ ಆದರ್ಶಗಳು ಬಂದಿದೆ ಅದನ್ನೆಲ್ಲ ಗಮನಿಸ್ಕೋಬೇಕು. ಅಶುಚಿಯಾದ ಆಹಾರವನ್ನು ಸ್ವೀಕರಿಸಬಾರ್ದು ಅನ್ನೋದು ರೂಢಿನಲ್ಲಿದೆ. ನಮ್ಮಲ್ಲಿ ಜಾತಾಶೌಚ, ಮೃತಾಶೌಚ, ರಜಸ್ವಲಾಶೌಚ ಎಂಬುದಾಗಿ ತುಂಬ ಪ್ರಧಾನವಾಗಿ 3 ರೀತಿಯಾದಂಥ ಶೌಚವನ್ನು ಹೇಳ್ತಾರೆ, ಅಶುಚಿತ್ವವನ್ನು ಹೇಳ್ತಾರೆ. ಈ ಸಂದರ್ಭದಲ್ಲೆಲ್ಲ ರಜೋಗುಣ ತಮೋಗುಣ ಒಬ್ಬರ ಮೈನಲ್ಲಿ ಪ್ರಮಾಣತಃ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಆ ಕಾರಣದ ಬಗ್ಗೆ ವಿಶ್ಲೇಷಣೆಗೆ ಹೋದರೆ ಬಹಳ ಹೊತ್ತು ಹಿಡಿಯುತ್ತೆ. ಆ ರಜೋಗುಣ ತಮೋಗುಣ ಅತಿಶಯವಾಗಿದ್ದಾಗ ಅವರು ಸ್ಪರ್ಶ ಮಾಡಿರುವ ಆಹಾರ, ಅವರು ವಾಸ ಮಾಡಿರುವಂತಹ ಮನೆಯಲ್ಲಿ ಆಹಾರ, ಇವೆಲ್ಲವೂ ಕೂಡ ಸ್ವೀಕಾರ ಮಾಡಿದವನಿಗೆ ರಾಜಸ ತಾಮಸ ಧರ್ಮಗಳನ್ನು ಅತಿಯಾಗಿ ವೃದ್ಧಿಪಡಿಸುತ್ತೆ. ಅತಿಯಾಗಿ ಅನ್ನೋದಕ್ಕೆ ಕಾರಣ ಒಮ್ಮೆ ಸ್ವೀಕರಿಸಿದ್ರೂ ಅದರ ಪರಿಣಾಮ ಕೆಲವು ತಿಂಗಳುಗಳ ಕಾಲ, ಕೆಲವೊಮ್ಮೆ ವರ್ಷಗಳ ಕಾಲ ಉಳ್ಕೊಳ್ಳುವಂಥ ಸಂದರ್ಭ ಉಂಟು. ಹಾಗಿರೋದ್ರಿಂದ ಅಂಥ ಅಶುಚಿಯಾದ ಆಹಾರವನ್ನು ಸ್ವೀಕಾರ ಮಾಡುವ ಅಭ್ಯಾಸ ಎಲ್ಲೆಲ್ಲಿ ಬಂದಿದೆ ಅದನ್ನ ಬಿಡೋದಕ್ಕೆ ಪ್ರಯತ್ನ ಪಡಬೇಕು. ಮತ್ತು ಆಹಾರವನ್ನು ಸ್ವೀಕಾರ ಮಾಡುವಾಗ ನಾವು ಯಾವ ಮನಃಪ್ರವೃತ್ತಿಯನ್ನು ಉಳ್ಳವರಾಗಿದ್ದೀವಿ ಅದು ತುಂಬ ಮುಖ್ಯವಾದದ್ದು. ತುಂಬ ವೇಗದಲ್ಲಿದ್ದ ಆಹಾರ ಸ್ವೀಕಾರ ಮಾಡಿದ್ರೆ ನಮ್ಮ ವೇಗದ ಮನೋಧರ್ಮವನ್ನು ಪೋಷಣೆ ಮಾಡೋದಕ್ಕೆ ತಕ್ಕಂತೆ ಆಹಾರ ಪಕ್ವವಾಗುತ್ತೆ ಮೈನಲ್ಲಿ. ಅಂದರೆ ರಜಸ್ಸು ತಮಸ್ಸನ್ನು ಇಟ್ಕೊಂಡಾಗ ವೇಗಗಳು ಜಾಸ್ತಿ ಇರುತ್ತೆ. ಆಹಾರ ಆ ಸಮಯದಲ್ಲಿ ನಾವು ಪ್ರಯೋಗ ಮಾಡಿದ್ರೆ, ಬಳಸಿದರೆ ಆ ರಜಸ್ತಮಸ್ಸನ್ನು ಹಿಗ್ಸೋಕ್ಕೆ ಬೇಕಾಗುವಂತೆ ಜಠರಾಗ್ನಿ ಆಹಾರವನ್ನು ಪರಿವರ್ತನೆ ಮಾಡಿಬಿಡುತ್ತೆ. ಅದರಿಂದ ಶಾಂತ ಚಿತ್ತರಾಗಿ ಕುಳಿತುಕೊಂಡು ಆಹಾರವನ್ನು ಸ್ವೀಕಾರ ಮಾಡಬೇಕು. ಆಹಾರ ಅನ್ನೋದು ಯಜ್ಞರೂಪವಾಗಿ ಸ್ವೀಕಾರ ಮಾಡಬೇಕಾದಂಥ ಒಂದು ವಿಷಯ. ಅದರಲ್ಲೇ ನಮ್ಮ ಭಾರತೀಯ ಪದ್ಧತಿ ಕೆಳಗಡೆ ಕೂತ್ಕೊಂಡು ಹೇಗೆ ನೀವು ಜಪ ಮಾಡಬೇಕಾದಾಗ ಒಂದು ಆಸನದಲ್ಲಿರ್ತೀರೋ
ಧ್ಯಾನ ಮಾಡುವಾಗ ಒಂದು ಆಸನದಲ್ಲಿ ಇರ್ತೀರೋ, ದೇವರ ಪೂಜೆಯನ್ನು ಮಾಡುವಾಗ ಒಂದು ಆಸನದಲ್ಲಿ ಇರ್ತೀರೋ, ಹಾಗೆ ಇಲ್ಲೂ ಸಹ ಒಂದು ನಿರ್ದಿಷ್ಟವಾದಂತಹ ಭಂಗಿಯಲ್ಲಿ ಆಸನದಲ್ಲಿ ಆಸೀನರಾಗಿದ್ದು ಸ್ವೀಕರಿಸಬೇಕು. ಯಾಕೆ ಅಂತ ಕೇಳಿದ್ರೆ, ಒಂದು ಆಸನದಲ್ಲಿ ಕೂತ್ಕೊಂಡ್ರೆ ತಾನಾಗಿ ಆಸನದ ಕಾರಣದಿಂದಾಗಿ ಜಠರಾಗ್ನಿಯಲ್ಲಿ ಒಂದು ಸಾತ್ವಿಕವಾದ ನಡೆ ಹುಟ್ಕೊಳ್ಳುತ್ತೆ. ಅದು ತತ್ಕಾಲದ್ದಿರಬಹುದು, ಆದರೆ ಅದೇ ಬೇಕಾಗಿದ್ದು. ಆಗ ಆಹಾರವನ್ನು ಅದಕ್ಕೆ ಸಮರ್ಪಣೆ ಮಾಡಿದ್ರೆ ಆ ಆಹಾರ ಸಾತ್ವಿಕವಾದ ಶಕ್ತಿಯಾಗಿ ನಮ್ಮ ಮೈಯಲ್ಲಿ ಪರಿವರ್ತನೆ ಹೊಂದುತ್ತೆ. ಅದು ದೇವತೆಗಳಿಗೆ ಸಮರ್ಪಣೆ ಮಾಡುವಂತಹ ಆಹಾರ ವಸ್ತುವಾಗುತ್ತೆ. ನಮ್ಮ ಮೈನಲ್ಲಿ ಇರುವಂತಹ ಎಲ್ಲ ಸದ್ಗುಣಗಳು ದೇವತಾತ್ಮಕವಾದವುಗಳು, ಎಲ್ಲ ದುರ್ಗುಣಗಳು ಆಸುರಿ ಶಕ್ತಿಗಳು ಎಂಬುದಾಗಿ ಕರೀತಾರೆ. ಹಾಗಾಗಿ ನಮ್ಮ ಮೈಯೇ ಒಂದು ದೊಡ್ಡ ಕುರುಕ್ಷೇತ್ರ. ಇಲ್ಲಿ ದೈವಿ ಶಕ್ತಿ, ಆಸುರಿ ಶಕ್ತಿಗಳು ಪರಸ್ಪರವಾಗಿ ಯುದ್ಧ ಮಾಡ್ತಾನೇ ಇರುತ್ತವೆ. ನಮ್ಮ ಮನಸ್ಸೇ ಹೇಳುತ್ತೆ ಬೆಳೆದೇ ಇದ್ದು ಒಂದು ಕೆಲಸದ ಬಗ್ಗೆ ಹೋಗೋಣ ಅಂತ, ಪಕ್ಕದಲ್ಲಿ ಇನ್ನೊಂದು ಮನಸ್ಸು ಹೇಳುತ್ತೆ ಅಯ್ಯೋ ಅದು ಕೆಟ್ಟ ಕೆಲಸ, ಯಾತಕ್ಕಪ್ಪ ಹೋಗಬೇಕು ಅಂತ. ಅಂದರೆ ಒಂದು ಒಳ್ಳೆಯ ಮನಸ್ಸೇನಿದೆ ಅದು ದೈವಿ ಶಕ್ತಿ, ಒಂದು ಕೆಟ್ಟ ಮನಸ್ಸೇನಿದೆ ಅದು ಆಸುರಿ ಶಕ್ತಿ. ಇವುಗಳಲ್ಲೇ ಪರಸ್ಪರ ದ್ವಂದ್ವ ಇರುತ್ತೆ. ಆಸುರಿ ಶಕ್ತಿಗೆ ಬಲ ಜಾಸ್ತಿ ಆಗುವಂತೆ ನಮ್ಮ ಆಹಾರವೋ ವ್ಯವಹಾರವೋ ಇದ್ದು ಅದನ್ನು ಬಲಿಷ್ಠವಾಗಿ ನಾವು ಮಾಡ್ಕೊಂಡಿದ್ರೆ ದೈವಿ ಶಕ್ತಿಯನ್ನು ಮೆಟ್ಟಿ, ಅಂದರೆ ಒಳ್ಳೆಯ ಚಿಂತನೆ ಬಂದರೂ ಅದನ್ನು ಮೆಟ್ಟಿ ಕೆಟ್ಟ ಚಿಂತನೆ ಕಾರ್ಯರೂಪಕ್ಕೆ ಬರುವಂತೆ ಆಗಿಬಿಡುತ್ತೆ. ಹೀಗಿರೋದ್ರಿಂದ ನಾವು ಆಹಾರ ಸ್ವೀಕಾರ ಮಾಡುವಾಗ ಶಾಂತ ಚಿತ್ತರಾಗಿರಬೇಕು. ನಮ್ಮ ಮೈನಲ್ಲಿ ನೆಲೆಸಿರುವಂತಹ ಎಲ್ಲ ಒಳ್ಳೆಯ ಶಕ್ತಿಗಳು ಜಾಗರೂಕವಾಗಬೇಕು, ಅವುಗಳು ಬಲಿಷ್ಠವಾಗಬೇಕು. ಸದ್ಗುಣಗಳು ಕೆಲಸ ಮಾಡಬೇಕಾದ್ರೂ ಅದಕ್ಕೂ ಒಂದು ಬಲ ಬೇಕು. ಅದು ಒಂದು ನಿರ್ದಿಷ್ಟವಾದ ನಾಡಿ ಮಾರ್ಗದಲ್ಲೇ ಕೆಲಸ ಮಾಡಬೇಕು. ಆ ನಾಡಿ ಮಾರ್ಗಗಳಲ್ಲಿ ಕೆಲಸ ಮಾಡುವಂತಹ ಶಕ್ತಿಗಳಿಗೆ ಬಲ ಒದಗಿ ಬರುವಂತೆ ನಮ್ಮ ಮನೋಧರ್ಮವನ್ನು ಇಟ್ಕೋಬೇಕು. ಅದರಿಂದ ಆಹಾರವನ್ನು ಸ್ವೀಕಾರ ಮಾಡುವಾಗ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಅಭ್ಯಾಸ ಇದೆ. ಇದಲ್ಲದೆ ಬೇರೆ ಸಿದ್ಧತೆಗಳಿದೆ. ಆಸನದಲ್ಲಿ ಕೂತ್ಕೋಬೇಕು ಅಂತ ಹೇಳಿದೆ. ಹಾಗೆ ಕೈಕಾಲು ಮುಖವನ್ನು ತೊಳ್ಕೊಳ್ಬೇಕು. ಪಂಚಾರ್ಧ್ರಃ, ದೇಹದಲ್ಲಿ 2 ಕೈ 2 ಕಾಲು 1 ಮುಖ ಅಂತ ತೊಗೊಂಡ್ರೆ 5 ಭಾಗ ಆಯಿತು. ಈ 5 ಭಾಗವನ್ನು ಒಮ್ಮೆ ಜಲಸ್ಪರ್ಶ ಮಾಡಿಸಿದರೆ ಈ 5 ಭಾಗದಲ್ಲೂ ಸತ್ವ ಜಾಗೃತಿಯನ್ನು ಉಂಟು ಮಾಡುತ್ತೆ. ಆಗ ನಾನು ಸಾವಧಾನ ಚಿತ್ತನಾಗಿ ಕೂತ್ಕೊಳ್ಳೋಕ್ಕೆ ಸಹಕಾರ ಕೊಡುತ್ತೆ. ಹಾಗಾಗಿ ಭೋಜನಕ್ಕೆ ಕೂತ್ಕೋಬೇಕು ಅಂತ ನಿಮ್ಮ. ಮತ್ತು ಭೋಜನ ಕೂತ್ಕೊಂಡಾಗ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಆಹಾರವನ್ನು ಸ್ವೀಕಾರ ಮಾಡಬೇಕು. ಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಶುದ್ಧವಾದ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ ಎಂಬುದಾಗಿ ಅನ್ನಪೂರ್ಣೇಶ್ವರಿಯನ್ನು ಹೃದಯದಲ್ಲಿ ಪ್ರಾರ್ಥಿಸ್ಕೋತಾ, ಅಂದರೆ ಅನ್ನವೇ ಅನ್ನಪೂರ್ಣೇಶ್ವರಿ. ಹಿಂದ್ಗಡೆ ಯಾವುದೋ ಒಂದು ಪ್ರಕೃತಿ ಮಾತೆ ಅನ್ನೋವನ್ನು ಅನುಗ್ರಹ ಮಾಡ್ಕೋತಾ ಇದ್ದಾಳೆ. ಅವಳು ನಿಜವಾಗಿ ಅನ್ನಪೂರ್ಣೇಶ್ವರಿ. ಅವಳು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ಆಕೆ ಅನುಗ್ರಹ ಮಾಡ್ತಾ ಇರೋದ್ರಿಂದಲೇ ನಮಗೆ ಅನ್ನ ಲಭ್ಯವಾಗ್ತಾ ಇರುವಂಥದ್ದು. ಆದ್ದರಿಂದ ಆ ಅನ್ನಪೂರ್ಣೇಶ್ವರಿಯನ್ನು, ಪ್ರಕೃತಿ ಮಾತೆಯನ್ನು ಪ್ರಾರ್ಥಿಸಿಕೊಟ್ಟು, ನೀನು ಕೊಡುವ ಅನ್ನವನ್ನು ನಾನು ಸದ್ವಿನಿಯೋಗ ಮಾಡ್ಕೋತೀನಮ್ಮ, ನನ್ನ ಬುದ್ಧಿನಲ್ಲಿ ಜ್ಞಾನ ವೈರಾಗ್ಯಗಳು ಹುಟ್ಕೊಳ್ಳಿ ಎಂಬುದಾಗಿ ಕೇಳ್ಕೊಳ್ತಾ ಆಹಾರವನ್ನು ಬಳಸೋದಾದರೆ, ಒಂದು ವೇಳೆ ಅಲ್ಪ ಸ್ವಲ್ಪ ಆಹಾರದಲ್ಲಿ ದೋಷ ಇದ್ದರೂ ಸಹ ನಮ್ಮ ಮನಸ್ಸಂಕಲ್ಪ ಪ್ರಾರ್ಥನೆ ಅದು ಆ ಅನ್ನದ ದೋಷವನ್ನು ತೆಗೆದು ಶುದ್ಧವಾಗಿ ಮಾಡಬಲ್ಲದು. ಆಗ ಅನ್ನ ನಮ್ಮ ಮನಸ್ಸನ್ನು ಹಿಗ್ಸುತ್ತೆ, ಆತ್ಮಗುಣಗಳನ್ನು ಸದ್ಗುಣಗಳನ್ನು ಹಿಗ್ಸುತ್ತೆ, ಶಾಂತತೆಯನ್ನು ವೃದ್ಧಿ ಮಾಡುತ್ತೆ ಅನ್ನೋ ವಿಷಯ ಉಂಟು. ಇದು ಒಂದು ಭಾಗ. ಇದ್ರ ಬಗ್ಗೆ ಬೇಕಾದಷ್ಟು ವಿಸ್ತಾರವಾಗಿ ಋಷಿ ಮಹರ್ಷಿಗಳು ಚಿಂತನೆ ಮಾಡಿದ್ದಾರೆ. ಆಹಾರದ ಬಗ್ಗೆ ಬಹಳ ವ್ಯಾಪಕವಾದ ಚಿಂತನೆಗೆ ಕಾರಣವೇ ಆಹಾರ ಅಷ್ಟು ಆಳವಾಗಿ ಕೆಲಸ ಮಾಡುತ್ತೆ ಅನ್ನುವ ಅವರ ನೋಟವೇ ಆಗಿದೆ. ಇನ್ನು ಜೊತೆಗೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಎಂತಹ ವಸ್ತುಗಳ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದೀವಿ ಅನ್ನೋದೊಂದು ತುಂಬ ಮುಖ್ಯ. ನಾವು ಬಳಸುವ ಪದಾರ್ಥಗಳು, ಉದಾಹರಣೆಗೆ ನಮ್ಮ ಬಟ್ಟೆ, ಸುಮಾರು ಗಂಟೆಗಳ ಕಾಲ ನಮ್ಮ ಮೈನಲ್ಲಿರುತ್ತೆ ಬಟ್ಟೆ. ಅದು ಬೆಳಗ್ಗೆ ಹಾಕಿದರೆ ರಾತ್ರಿವರೆಗೆ ಅಥವಾ ಮಾರನೇ ದಿವಸ ಬೆಳಗ್ಗೆವರೆಗೆ ಆ ಬಟ್ಟೆ ಇರುತ್ತೆ. ಆ ಬಟ್ಟೆಯಲ್ಲಿ ಏನಾದರೂ ರಜೋಗುಣ ತುಂಬಿರೋದಾದರೆ, ತಮೋಗುಣ ತುಂಬಿರೋದಾದರೆ, ಆ ಬಟ್ಟೆ 24 ಗಂಟೆ ನಮ್ಮ ಜೀವನದ ಮೇಲೂ ಕೆಲಸ ಮಾಡುತ್ತೆ. ಅದೊಂದು ವೇಗವನ್ನು ಉಂಟು ಮಾಡುತ್ತೆ. ಯಾವುದಾದ್ರೂ ನಮ್ಮ ಮೈನಲ್ಲಿ ಸ್ವಲ್ಪ ಇರಿಟೇಷನ್ ಉಂಟು ಮಾಡುವಂತಹ ವಸ್ತುಗಳು ಇದೆ ಅಂತಾದರೆ, ಒಂದು ಬಟ್ಟೆ ಸ್ವಲ್ಪ ಚುಚ್ಚುತ್ತೆ ನನಗೆ ಆಗಾಗ, ಏನೋ ಒಂಥರ ಅತಿಯಾದ ಹಿಂಸೆಯನ್ನು ಕೊಡುತ್ತೆ ಅನ್ನೋ ತರಹ ಇದ್ದರೆ ನಾನು ಶಾಂತವಾಗಿ ಎಲ್ಲಿರೋಕ್ಕಾಗುತ್ತೆ? ಆಗೋಲ್ಲ. ಕೆಲವು ಬಟ್ಟೆಗಳನ್ನ ನೋಡಿ
ಮೈಯಿಂದ ಹೊರಗಡೆ ತೆಗೆದು ಮೈ ಮೇಲೆ ಆಡಿಸಿದ್ರೆ ಚಿಟಿ ಅನ್ನುತ್ತೆ. ಏನೋ ಒಂದು ಕತ್ಲೆಯಲ್ಲಿ ಆಡಿಸಿದ್ರೆ ಸಣ್ಣ ಕಿಡಿಗಳೇ ಹೊರಗಡೆ ಬರುತ್ತೆ. ಅಂದರೆ ಅದರಲ್ಲಿ ನಮ್ಮ ಮೈಗೆ ಹೊಂದೇ ಇರುವಂಥ ಒಂದು ಶಕ್ತಿಗಳ ಹರಿವೆ ಇದೆ. ಅದು ನಮ್ಮ ಮೈಗೆ ಹಿತ ಅಲ್ಲ. ಅದನ್ನು ನಾವು 24 ಗಂಟೆ ಧಾರಣೆ ಮಾಡ್ತಾಯಿದ್ರೆ ಅದರ ಪರಿಣಾಮ ಆಗದೆ ಎಲ್ಲಿ ಹೋಗುತ್ತೆ. ಒಂದು 10 ವರ್ಷ 20 ವರ್ಷ ಕಳೆಯುವಾಗ ನಮ್ಮ ಪ್ರವೃತ್ತಿನಲ್ಲಿ ಉದ್ವೇಗವೋ ಕೋಪವೋ ಇವುಗಳೆಲ್ಲ ಜಾಸ್ತಿ ಆಗಿಯೇ ಆಗುತ್ತೆ. ಅದರಿಂದ ತುಂಬ ಉತ್ಕೃಷ್ಟವಾದಂಥ ಬಟ್ಟೆ ಅಂದರೆ ಶುದ್ಧವಾದ ಹತ್ತಿ ಬಟ್ಟೆ. ಆ ಶುದ್ಧವಾದ ಹತ್ತಿ ಬಟ್ಟೆಯಲ್ಲೂ ಸಹಜವಾಗಿ ಬೆಳೆದ ಹತ್ತಿ ಇವತ್ತು ಎಲ್ಲದರಲ್ಲೂ ಈ ಮಿಶ್ರಣ ಅನ್ನೋದು ರೀತಿಯಲ್ಲಿ ತಳಿಗಳಲ್ಲಿ ಸಂಕರಗಳನ್ನು ಮಾಡೋದ್ರ ಪರಿಣಾಮವಾಗಿ ಬಂದಿರೋ ಪದಾರ್ಥಗಳು ಎಲ್ಲವೂ ಉತ್ಕೃಷ್ಟವಾಗಿಲ್ಲ. ಯಾವ್ದಾದ್ರು ಉತ್ಕೃಷ್ಟವಾಗಿ ಬರಬಾರ್ದು ಅಂತ ಹೇಳೋಕ್ಕಾಗಲ್ಲ. ಸಂಕರ ಸೃಷ್ಟಿನಲ್ಲೇ ಇದೆ. ಆದರೆ ಅದು ತಾನಾಗೆ ಮಾಡ್ಕೊಳ್ಳುವಾಗ ಆ ಸಂಕರ ಆಯಾ ಕಾಲದೇಶಗಳ ಅವಶ್ಯಕತೆಗೆ ತಕ್ಕಂತೆ ಎಷ್ಟೋ ಮಟ್ಟಿಗೆ ಆಗುತ್ತೆ, ಬೆಳೆಯುತ್ತೆ. ಅದನ್ನು ನಾವೇ ಮಾಡೋಕ್ಕೆ ಹೊರಟಾಗ ಆ ಕಾಲದ ಅವಶ್ಯಕತೆಯನ್ನು ಅರ್ಥ ಮಾಡ್ಕೊಳ್ದೇನೆ ಹೇಗೋ ಮಾಡ್ಕೊಳ್ಳೋದಾದ್ರಿಂದ ಸಂಕರದ ಹಿನ್ನೆಲೆಯಲ್ಲಿ ಬರುವಂಥ ಭಾಳಷ್ಟು ತಳಿಗಳು ನಮ್ಮ ಮೈಗೆ ಅನುಕೂಲವಾಗದೇ ಇರುವ ಸಂದರ್ಭ ಹೆಚ್ಚು ಅನ್ನೋ ಸಂದರ್ಭ ಇದೆ. ಸುಮ್ಮನೆ ಪ್ರಾಕರಣಿಕವಾಗಿ ಹೇಳಿದೆ. ಹಾಗೆಲ್ಲ ಇರೋದ್ರಿಂದ ಶುದ್ಧವಾದಂಥ ಸಹಜವಾಗಿ ಬೆಳೆದಿರುವಂತಹ ಹತ್ತಿಯ ಬಟ್ಟೆ ಮೈಗೆ ಬಹಳ ಹಿತವನ್ನು ಉಂಟು ಮಾಡುತ್ತೆ. ಅದೇ ರೀತಿಯಲ್ಲಿ ರೇಷ್ಮೆ ಬಟ್ಟೆ, ಕಾಲದಲ್ಲಿ ಉಣ್ಣೆ ಬಟ್ಟೆ, ಈ ಥರದ ವಸ್ತ್ರಗಳನ್ನು ಧಾರಣೆ ಮಾಡೋದು. ಅದೇ ರೀತಿಯಲ್ಲಿ ಮರದ ತೊಗಟೆಗಳಿಂದ, ಎಲ್ಲ ಮರಗಳಲ್ಲ, ಯಾವ ಮರದ ತೊಗಟೆಯನ್ನು ಹಿಂದೆ ಪ್ರಾಚೀನ ಕಾಲದಲ್ಲಿ ಅದನ್ನು ಮುಗುಟ ಅನ್ನೋ ಹೆಸರಿನಲ್ಲಿ ಪ್ರಯೋಗ ಮಾಡ್ಕೊಂಡು ಬಂದಿದ್ದಾರೋ ಅಂತಹ ವಸ್ತ್ರಗಳನ್ನು ಧಾರಣೆ ಮಾಡೋದಾದರೆ ಮೈನಲ್ಲಿ ಹಾಗೆ ವಿಶೇಷವಾದಂಥ ಒಂದು ಉದ್ರೇಕಕ್ಕೆ ಬೇಕಾಗುವಂತಹ ಸ್ಥಿತಿ ಇರೋಲ್ಲ. ಮನಸ್ಸು ಶಾಂತವಾಗಿರುತ್ತೆ. ಇದೇ ರೀತಿಯಲ್ಲಿ ನಾವು ಕೂತ್ಕೊಳ್ಳೋ ಜಾಗ, ಆಸನಗಳು, ಪೀಠಗಳು, ಇವುಗಳಲ್ಲಿ ರಬ್ಬರು, ಪ್ಲ್ಯಾಸ್ಟಿಕ್ಕು ಇವುಗಳೆಲ್ಲ ಇರುತ್ತೆ ತುಂಬ ಮಟ್ಟಿಗೆ. ಇದು ಮೈಗೆ ಸ್ಪರ್ಶ ಹಿತವನ್ನು ಉಂಟು ಮಾಡ್ತಾ ಇಲ್ಲ. ಅನೇಕ ರೀತಿಯಾದಂತಹ ನಮ್ಮ ಪ್ರಕೃತಿಯಲ್ಲಿ ವೇಗಕ್ಕೆ ಕಾರಣ ಆಗಿದೆ. ದೇಹದ ದೃಷ್ಟಿಯಿಂದಲೇ ಹೇಳೋದಾದರೆ ನಮ್ಮ ವಾತ ಮತ್ತು ಪಿತ್ತಗಳನ್ನು ಉದ್ರೇಕಗೊಳಿಸುವಂತಹ ಪದಾರ್ಥಗಳಾಗಿದೆ ರಬ್ಬರು, ಪ್ಲ್ಯಾಸ್ಟಿಕ್ಕು ಮೊದಲಾದಂತಹ ಅನೇಕ ಆಧುನಿಕ ಪದಾರ್ಥಗಳು. ಇವುಗಳ ಮೇಲೆ ನಮ್ಮ ಆಸನ, ನಾವು ಕೂತ್ಕೋತೀವಿ, ಆಸನಕ್ಕೆ ಅದನ್ನೇ ಬಳಸ್ತೀವಿ ಅನ್ನೋ ಪರಿಸ್ಥಿತಿ ಇದ್ದರೆ ಅದರ ಸ್ಪರ್ಶ ಪ್ರತಿನಿತ್ಯ ಕೆಲಸ ಮಾಡುತ್ತಲ್ಲ. ಅದರಿಂದ ಅದಕ್ಕೆ ಬದಲಿಗೆ ಅದ್ರ ಮೇಲ್ಗಡೆ ಬೇರೆ ಏನೋ ಒಂದು ಹಾಕ್ಕೊಳ್ಳೋದೋ ಅಥವಾ ಅದಕ್ಕೆ ಬದಲಿಗೆ ಇನ್ನೊಂದು ವ್ಯವಸ್ಥೆ ಮಾಡ್ಕೊಳ್ಳೋದೋ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತಲ್ವೇ. ಇದು ಒಂದು ಉದಾಹರಣೆ. ಇದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಬಳಸ್ತಾ ಇರುವಂತಹ ಪಾತ್ರೆಗಳು ನಮ್ಮ ಮನಸ್ಸಿಗೆ ಅದು ಬಹಳ ಹಿತ ಅಂತ ಅನಿಸ್ಬಿಟ್ಟಿದೆ. ಪಳ ಹೊಳಿತಾ ಇದೆ ಅಂತ ಅನಿಸುತ್ತೆ. ಪಾತ್ರೆಗಳು ತೊಳೆಯೋ ಸುಲಭ ಅಂತ ಅನಿಸುತ್ತೆ. ಅದರ ವಿಪರಿಣಾಮ ಏನು ಅಂತ ನಾವು ಗಮನಿಸ್ತಾ ಇಲ್ಲ. ನಿತ್ಯದಲ್ಲಿ ಬಳಸ್ತಾ ಇದ್ದೀವಿ. ಅವುಗಳೆಲ್ಲ ವೇಗವನ್ನು ಉಂಟು ಮಾಡೋದಕ್ಕೆ ಕಾರಣ ಆಗ್ತಾ ಇದೆಯಲ್ಲ. ಇವೆಲ್ಲ ವಿಷಯ ಇದೆ. ಇನ್ನು ಯಥಾಶಕ್ತಿ ಹೊರ ಪ್ರಪಂಚಕ್ಕೆ ಹೋದರೆ ಅಲ್ಲಿ ಮನುಷ್ಯ ಸಮಾಜ ಜೀವಿ ಆಗಿರೋದ್ರಿಂದ 10 ಜನಗಳ ಸಹಕಾರ ಇಲ್ಲದೆ ಬದುಕು ಸಾಗಿಸೋಕ್ಕಾಗಲ್ಲ. ತಾನು ಇನ್ನೊಬ್ಬರಿಗೆ ಸಹಕಾರ ಕೊಡಬೇಕು, ತನಗೂ ಇನ್ನೊಬ್ಬರು ಸಹಕಾರ ಕೊಡಬೇಕು. ನಾವು ಇಷ್ಟೆಲ್ಲ ಪ್ರತಿನಿತ್ಯ ಊಟ ಮಾಡ್ತಾ ಇದ್ದೀವಲ್ಲ, ಎಷ್ಟು ಜನಗಳ ಸಹಕಾರದ ಹಿನ್ನೆಡೆಯಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ. ನಾವಿವತ್ತು ಪದಾರ್ಥಗಳನ್ನು ಬಳಸ್ತಾ ಇದ್ದೀವಿ. ಎಷ್ಟು ಜನಗಳ ಸಹಕಾರ ಇದ್ದಾಗ ಈ ಪದಾರ್ಥ ನಮ್ಮವರೆಗೆ ಬಂದು ನಾವು ಬಳಸೋಕ್ಕೆ ಸಾಧ್ಯ ಆಗಿದೆ. ಗಮನಿಸಿದರೆ ಬಹಳ ದೊಡ್ಡ ಒಂದು ಜಾಲ ಹಿನ್ನಡೆ ಇದೆ. ಅದರ ಜೊತೆಗೆ ನಮ್ಮ ಜೀವನ ಸಾಗ್ತಾಯಿದೆ. ಹೀಗಿರುವಾಗ ಯಥಾಶಕ್ತಿ ಯಾರ ಮನಸ್ಸು ಸಾತ್ವಿಕವಾಗಿರುತ್ತೋ, ಶಾಂತವಾಗಿರುತ್ತೋ, ಉದ್ವೇಗ ಕೋಪ ಕಡಿಮೆ ಇದೆಯೋ ಅಂತಹ ವ್ಯಕ್ತಿಗಳ ಜೊತೆಗೆ ಸ್ನೇಹ ಬೆಳೆಸ್ಕೋತ ಹೋದರೆ ತುಂಬ ಲಾಭ ಆಗುತ್ತೆ. ಅಂದರೆ ಒಂದು ಪ್ರಶ್ನೆ ಹುಟ್ಕೋಬೋದು, ನಾವು ಭಾರಿ ಉದ್ವೇಗಿಗಳು, ಅವ್ರ ಜೊತೆಗೆ ಸ್ನೇಹ ಬೆಳೆಸೋಕೆ ಹೋದರೆ ಅವರಿಗೆ ತೊಂದರೆ ಆಗುತ್ತಲ್ಲ ನಾಳೆ ಅಂತ. ಅವರಿಗೆ ತೊಂದರೆ ಆಗೋಷ್ಟು ಮಟ್ಟಿಗೆ ನಮ್ಮಲ್ಲಿ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು. ಅವ್ರನ್ನ ಹಾಳು ಮಾಡೋಕ್ಕೆ ನಮ್ಗೆ ಹಕ್ಕಿಲ್ಲ. ಆದರೆ ನಮಗಿಂತ ಅವ್ರು ಸ್ವಲ್ಪ ಶಾಂತವಾಗಿದ್ದಾರೆ ಮತ್ತು ನಮ್ಮಲ್ಲೂ ಅಶಾಂತ ಭಾವ ಏನೋ ನಮ್ಮ ಏರುಪೇರುಗಳಿಂದ ಬಂದಿದೆ, ನಾವು ಶಾಂತರಾಗಬೇಕು ಅನ್ನೋ ಮನಸ್ಸಿಟ್ಕೊಂಡು ಹೋದಾಗ ತಾತ್ಕಾಲಿಕವಾಗಿ ಸ್ವಲ್ಪ ನಾವು ಕ್ಲೇಶನೇ ಕೊಟ್ಟರು ನಮ್ಮ ಉದ್ಧಾರ ಆಗುತ್ತೆ ಅಂತಂದಾಗ ಅದೊಂದು ದೊಡ್ಡ ಪಾಪ ಆಗೋಲ್ಲ. ಆಮೇಲೆ ಅವ್ರನ್ನೊಂದು ಪ್ರಾರ್ಥನೆ ಮಾಡ್ಕೋಬೋದು, ಕ್ಷಮಿಸಿ ದಯವಿಟ್ಟು ನಿಮಗೆ ತೊಂದರೆ ಕೊಟ್ಟುವ ಏನೋ ಅಂತ ಅವರು ಕೂಡ ಉದಾರರಾಗಿ ಇರ್ತಾರೆ. ಯಾರಿಗೆ ಶಾಂತ ಸ್ವಭಾವ ಇರುತ್ತೋ ಅವರಿಗೆ ಅದು ಜೊತೆಗೆ ಕೆಲವು ಸದ್ಗುಣಗಳಿರುತ್ತೆ, ಔದಾರ್ಯ ಇರುತ್ತೆ, ಇನ್ನೊಬ್ಬರಿಗೆ ಸಹಕಾರ ಕೊಡಬೇಕು ಅನ್ನೋ ಮನಸ್ಸಿರುತ್ತೆ, ನಮ್ಮಂತೆ ಉಳಿದವರು ಚೆನ್ನಾಗಾಗಲಿ ಅಂತಿರುತ್ತೆ. ಆದ್ದರಿಂದ ಅವರು ಅದನ್ನು ಸಹಿಸ್ಕೋತಾರೆ ಅನ್ನೋ ವಿಷಯ ಉಂಟು. ಅದರಿಂದ ಸ್ನೇಹ ಎಲ್ಲಿ ಬೆಳೆಸ್ಕೋತೀವಿ ನಾವು,
ಅಂತ. ಅನಿವಾರ್ಯವಾಗಿ ಯಾವುದೋ ಒಂದು ವೃತ್ತಿನಲ್ಲಿ ಯಾರೋ ಒಬ್ಬ ಭಯಂಕರವಾದಂಥ ಕ್ರೋಧಕ್ಕೆ ಒಳಗಾಗುವಂಥವನು ಉದ್ವೇಗಿಯ ಜೊತೆಗೆ ಕೆಲಸ ಮಾಡ್ಬೋದು, ಆ ವಿಷಯ ಬೇರೆ. ಆದರೆ ಯಾವುದೋ ಅನಿವಾರ್ಯಕ್ಕಾಗಿ ಮಾಡುವಂತಹ ಸಂದರ್ಭಗಳಲ್ಲಿ ಅವರ ಧರ್ಮ ನಮಗೆ, ನಮ್ಮ ಧರ್ಮ ಅವರಿಗೆ ತುಂಬ ಕಡಿಮೆ ದಾಟುತ್ತೆ ಒಂದು ಕಡೆಯಿಂದ ಒಂದು ಕಡೆಗೆ. ಅದೇ ವಿಶ್ವಾಸಪಟ್ಟು ಯಾರ ಜೊತೆಗೆ ನಾವು ಬೆರಿತೀವೋ ಅವರಲ್ಲಿ ಸಂಕ್ರಮಣ ಆಗೋದು ತುಂಬ ಜಾಸ್ತಿ ಇರುತ್ತೆ. ಅವ್ರ ಧರ್ಮ ನಮಗೆ, ನಮ್ಮ ಧರ್ಮ ಅವರಿಗೆ. ಆದ್ದರಿಂದ ನಾವು ವಿಶ್ವಾಸಪಟ್ಟು ಯಾರ ಜೊತೆಗೆ ಸಖ್ಯ ಬೆಳೆಸ್ಕೋತೀವೋ ಅಲ್ಲಿ ನಾವೊಂದು ಎಚ್ಚರಿಕೆ ವಹಿಸ್ಕೊಳ್ಳೋದ್ರಲ್ಲಿ ಹೆಚ್ಚು ಲಾಭ ಇದೆ ಅನ್ನೋ ವಿಷಯ ಉಂಟು. ಇವುಗಳನ್ನ ಜೊತೆಗೆ ಈಗಾಗಲೇ ನಮ್ಮ ಮೈನಲ್ಲಿ ಬೇಕಾದಷ್ಟು ರಜೋಗುಣ ತಮೋಗುಣಗಳು ಸೇರಿ ಹೋಗ್ಬಿಟ್ಟಿದೆಯಲ್ಲ, ಒಂದು ಸರಿ ಅಲ್ಲಿದ್ದನ್ನು ಖರ್ಚು ಮಾಡ್ಕೊಳ್ಳೋದು ಹೇಗೆ, ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಆಲೋಚನೆ ಮಾಡೋದು ಹೆಚ್ಚು ಅನುಕೂಲತೆ ಇದೆ. ಒಂದು ಕಡೆಯಿಂದ ಹೊಸದಾಗಿ ರಜೋಗುಣ ತಮೋಗುಣಗಳು ನಮ್ಮ ಮೈಗೆ ಬಂದು ಸೇರಿಕೊಂಡು ಕೋಪ ತಾಪ ಜಾಸ್ತಿ ಆಗದೆ ಇರುವಂತೆ ನೋಡ್ಕೊಳ್ಳೋದು. ಈಗಾಗಲೇ ಮೈಯೊಳಗಡೆ ಬಂದು ಸೇರ್ಕೊಂಬಿಟ್ಟಿದೆ, ಆಹಾರದ ಮೂಲಕ ಸೇರಿದೆ, ಸಂಬಂಧದ ಮೂಲಕ ಸೇರಿದೆ, ಇನ್ನೇನೋ ಕಾರಣದಿಂದ ಬಂದು ಸೇರಿದೆ, ಅವುಗಳು ಒಳಗಡೆ ಸುಮ್ಮನೆ ಇರೋಲ್ಲ, ನಿರಂತರವಾಗಿ ನಮಗೆ ತೊಂದರೆ ಕೊಡುತ್ತವೆ, ಅವುಗಳನ್ನು ಹೇಗೆ ತೆಕ್ಕೊಳ್ಳೋದು ಅಂತ ಕೇಳಿದರೆ ಅದಕ್ಕೂ ಒಂದು ಆಲೋಚನೆ ಮಾಡಬೇಕಾಗುತ್ತೆ. ಯಥಾಶಕ್ತಿ ಪ್ರತಿನಿತ್ಯ ಒಬ್ಬೊಬ್ಬನು ಒಂದಷ್ಟು ವ್ಯಾಯಾಮವನ್ನು ಇಟ್ಕೋಬೇಕು. ಹಿಂದೊಂದು ಕಾಲದಲ್ಲಿ ಜೀವನದಲ್ಲಿ ವ್ಯಾಯಾಮ ಸಹಜವಾಗಿ ಸೇರಿಕೊಂಡಿತ್ತು, ಅದಕ್ಕಾಗಿ ವಿಶೇಷ ಪ್ರಯತ್ನ ಪಡಬೇಕಾಗಿಲ್ಲ. ದಿವಸಕ್ಕೆ 100 ಸರಿ ಕೆಳಗಡೆ ಕೂತ್ಕೋತಾ ಇದ್ದ. ಇವತ್ತು ಎಷ್ಟು ಮನೆಗಳಲ್ಲಿ ಕೆಳಗಡೆ ಕೂತ್ಕೊಳ್ಳೋದು ಅನ್ನೋ ಅಭ್ಯಾಸ ಇದೆ. ಒಂದು ಸಾರಿ ಬೆಳಗಿನ ಸಾಯಂಕಾಲ ತನಕ ಕೂತ್ಕೊಳ್ಳೋಲ್ಲ. ಈ ಕಡೆಯಿಂದ ಆ ಕಡೆ ಹೋದ್ರೆ ಅಲ್ಲೊಂದು ಕುರ್ಚಿ ಇದೆ, ಈ ಕಡೆ ಹೋದ್ರೆ ಬೆಂಚ್ ಇದೆ, ಇನ್ನೊಂದು ಕಡೆ ಹೋದ್ರೆ ಮಂಚ ಇದೆ, ಇಷ್ಟು ಬಿಟ್ಟರೆ ಬೇರೆ ಇಲ್ಲ. ಹೊರಗಡೆ ಹೋಗ್ತೀನಿ ಕಾರಲ್ಲಿ ಅಂತ ಹೇಳಿದ್ರೆ ಕಾರಲ್ಲೂ ಕುರ್ಚಿ ಥರನೇ ಇದೆ. ಆಫೀಸ್ಗೆ ಹೋಗ್ತೀನಿ ಅಲ್ಲೂ ಅದೇ ಇದೆ. ಕೆಳಗಡೆ ಕೂರೋದೇ ಇಲ್ಲ ಒಂದು ದಿವಸಕ್ಕೆ ಒಂದು ಸರಿನೂ ಅಂತ. ಹಿಂದೆ 100 ಸರಿ ಕೂತ್ಕೋತಾ ಇದ್ದ. ಹಾಗಿರುವಾಗ ದೇಹದ ಒಂದು ಕೆಲವು ರೀತಿಯಾದಂತಹ ಶಕ್ತಿಗಳು ವ್ಯಯವಾಗೋದಕ್ಕೆ, ವಿನಿಯೋಗ ಆಗೋದಕ್ಕೆ ಇದ್ದ ದಾರಿಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ. ಅದರಿಂದ ವ್ಯಾಯಾಮ ಬೇಕೇ ಬೇಕು. ಪ್ರತಿಯೊಬ್ಬನಿಗೂ ವ್ಯಾಯಾಮ ಬೇಕು ಅಂತ ಆ ಒಂದು ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಅರ್ಧಶಕ್ತಿಯಷ್ಟು ವ್ಯಾಯಾಮವನ್ನು ಪ್ರತಿನಿತ್ಯ ಮಾಡಬೇಕು ಅಂತ. ವ್ಯಾಯಾಮವನ್ನು ಮಾಡಿದಾಗ ನಮ್ಮ ಮೈನಲ್ಲಿ ಸಂಗ್ರಹ ಆಗಿರುವಂತಹ ಹೆಚ್ಚಿನ ಶಕ್ತಿಗಳು ವ್ಯಯವಾಗಿ ಒಂದು ಕಡೆಯಿಂದ ನಮ್ಮ ಮೈನಲ್ಲಿ ಮೇಧಸ್ಸು ಕರಗುತ್ತೆ, ಇನ್ನೊಂದು ಕಡೆಯಲ್ಲಿ ಈ ವೇಗಗಳು ಎಷ್ಟೋ ಕಡಿಮೆ ಆಗುತ್ತೆ. ಅದರಿಂದ ಸಾಮಾನ್ಯವಾಗಿ ಯೋಗಾಭ್ಯಾಸ ಅಂತ ಇವತ್ತಿನ ಹೆಸರಿನಲ್ಲಿ ಏನು ಆಸನಾಭ್ಯಾಸ ಇದೆಯೋ, ಆಸನಾಭ್ಯಾಸ ಮಾಡೋಕ್ಕೆ ಹೊಸದಾಗಿ ಬಂದವ್ರನ್ನ ನಾವು ನೋಡ್ತೀವಿ. ನಾನು ಸುಮಾರು 35-40 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋನು. ಹೊಸದಾಗಿ ಆಸನ ಅಭ್ಯಾಸ ಮಾಡೋದಕ್ಕೆ ಬಂದರೆ ಒಂದು 15 ದಿವಸ ಒಂದು ತಿಂಗಳು ಕಳೆದ ಕೂಡಲೇ ಅವ್ರು ಹೇಳ್ಕೊತಾರೆ, ಅಯ್ಯೋ ನನಗೆ ಎಷ್ಟೊಂದು ಕೋಪ ಇತ್ತು, ಈಗ ಎಷ್ಟು ಶಾಂತವಾಗಿಬಿಟ್ಟಿದ್ದೀನಿ ನಾನು ಅಂತ. ಮನೇಲಿದ್ದವರು ತುಂಬ ಸಂತೋಷಪಡ್ತಾರೆ, ಭಾಳ ಎನ್ಕರೇಜ್ ಮಾಡ್ತಾರೆ, ಯೋಗ ಕ್ಲಾಸಿಗೆ ಹೋಗು ಅಂತ. ಆದರೆ ಇನ್ನೊಂದು ತಿಂಗಳು 2 ತಿಂಗಳು ಕಳೆದ್ಮೇಲೆ ಮತ್ತೆ ಆ ಕೋಪ ಬಂದುಬಿಡುತ್ತೆ. ಆಗ ಎಲ್ಲರೂ ಡಿಸಪಾಯಿಂಟ್ ಆಗ್ತಾರೆ ತುಂಬ ದೊಡ್ಡ ಮಟ್ಟಕ್ಕೆ. ಅದು ಯಾತಕ್ಕೆ ಬಂತು ಅಂತ ಕೇಳಿದ್ರೆ, ಈಗ ಒಂದು ಕಡೆಯಿಂದ ಇದ್ದಿದ್ದನ್ನು ಸಂಗ್ರಹ ಆಗಿದ್ದನ್ನು ಕಳ್ಚ್ಕೊಳ್ಳೋಕೆ ಬೇಕಾಗೋ ಪ್ರಯತ್ನ ಯೋಗ ಶಾಲೆಗೆ ಬಂದು ಮಾಡಿದ್ರೆ, ಮನೇಲಿ ಇನ್ನೊಂದು ಕಡೆಯಿಂದ ತುಂಬ್ಕೊಳ್ಳೋ ಕೆಲಸ ನಿತ್ಯನೂ ಮಾಡ್ತಾ ಇರ್ತಾರೆ, ಅದನ್ನ ನಿಲ್ಲಿಸೋದೇ ಇಲ್ಲ. ಇದು ಒಂದು ಕಾರಣ. ಇದೇ ರೀತಿಯಲ್ಲಿ ಇನ್ನೂ ಕಾರಣಗಳಿದೆ. ಆದರೆ ಆ ಕಾರಣಗಳನ್ನೆಲ್ಲ ಅರ್ಥ ಮಾಡಿಕೊಂಡು ವ್ಯವಸ್ಥಿತವಾಗಿ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡೋದಾದರೆ ಕಡಿಮೆ ಆಗುತ್ತೆ ಅನ್ನೋ ವಿಷಯ ಉಂಟು. ಅದರಿಂದ ಪ್ರತಿನಿತ್ಯ ಯೋಗಾಸನ ಅಭ್ಯಾಸ ಮಾಡಿ, ಇಲ್ಲದ್ರೆ ವ್ಯಾಯಾಮವನ್ನು ಮಾಡಿ, ಇಲ್ಲದ್ರೆ ಮಕ್ಕಳ ವಯಸ್ಸಿನವರಾದರೆ ಪ್ರತಿನಿತ್ಯ ಅರ್ಧ ಗಂಟೆ, 1 ಮುಕ್ಕಾಲು ಗಂಟೆ ಅಥವಾ 1 ಗಂಟೆಗಳ ಕಾಲ ಮನಸ್ಸು ಬಿಚ್ಚಿ ದೇಹ ಚೆನ್ನಾಗಿ ಎಲ್ಲ ರೀತಿಯಲ್ಲೂ ವ್ಯಾಯಾಮ ಹೊಂದಬೇಕಾದ ಆಟವನ್ನಾಡಲಿ, ವೇಗಗಳು ಕಡಿಮೆ ಆಗುತ್ತೆ. ಅದೇ ರೀತಿಯಲ್ಲಿ ಮನಸ್ಸಿನ ವೇಗ ಕಡಿಮೆ ಆಗೋದಕ್ಕೆ ಪ್ರತಿನಿತ್ಯ ಸ್ವಲ್ಪ ಹೊತ್ತು ಭಗವಂತನನ್ನು ಭಕ್ತಿಯಿಂದ ಭಜಿಸಿ, ಆ ಭಜಿಸಿ ಎನ್ನುವಾಗ ಭಗವಂತನ ಭಜನೆ ಮಾಡ್ಬೋದು ಕೂತು. ಇಲ್ಲ ಭಜನೆ ಮಾಡೋಕ್ಕೆ ನನಗೆ ಆಗೋಲ್ಲ ಅಂದರೆ ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡಿ, ಆ ಸ್ಮರಣೆಗೆ ಧ್ಯಾನ ಅಂತ ಹೇಳ್ಬೋದು, ಜಪ ಅಂತ ಹೇಳ್ಬೋದು. ಹಾಗೆ ಅರ್ಧ ಗಂಟೆಗಳ ಕಾಲ ಪ್ರಾತಃ ಮತ್ತು ಸಾಯಂಕಾಲ ಅಥವಾ ಇನ್ನೂ ಹೆಚ್ಚು ಪ್ರತಿನಿತ್ಯ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡು ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು. ಅದಕ್ಕೆ ದೇವ್ರ ಧ್ಯಾನ ಅಂತಲಾರು ಹೇಳಿ, ಅಥವಾ ಸುಮ್ಮನೆ ಕೂತ್ಕೊಳ್ಳೋದು, ಮೌನವಾಗಿ ಕೂತ್ಕೊಳ್ಳೋದು ಅಂತಲಾರು ಹೇಳಿ. ದೇವರನ್ನು ಒಪ್ತಿರೋ ಒಪ್ಪಲ್ಲೋ ಆ ವಿಷಯ ಬೇರೆ. ಆದರೆ ಸುಮ್ಮನೆ ಕೂತ್ಕೊಳ್ಳೋಕೆ ಪ್ರಯತ್ನ ಪಡಿ. ನಮ್ಮ ಸಿಸ್ಟಮಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಒಳಗಡೆಯಿಂದ ಅಪಾರವಾದಂಥ ಒಂದು ಸಂತೋಷ, ಆನಂದ, ಸಂತೃಪ್ತಿ ಇವೆಲ್ಲ ಹುಟ್ಕೊಳ್ಳೋಕೆ ಶುರುವಾಗುತ್ತೆ. ಅದು ಒಳಗಡೆಯಿಂದ ಹುಟ್ಕೊಳ್ಳೋಕೆ ಶುರುವಾದಾಗ ತಾನೇ ತಾನಾಗಿ ವೇಗಗಳೆಲ್ಲ ಕಡಿಮೆ ಆಗುತ್ತೆ,
ಕೋಪ ಯಾಕೆ ಜಾಸ್ತಿ, ಉದ್ವೇಗ ಯಾಕೆ ಜಾಸ್ತಿ ಅಂದರೆ ಅದು ಬೇಕು ಇದು ಬೇಕು ಹಾಗಾಗಬೇಕು ಹೀಗಾಗಬೇಕು ಅದು ಸಾಲದು ಇದು ಸಾಲದು ಅಂತ ಭಾರಿ ವೇಗಗಳಿದೆ ಮನಸ್ಸಿನಲ್ಲಿ. ಅದನ್ನು ತೆಕ್ಕೊಳ್ಳೋಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ನಮ್ಮ ಒಳಗಡೆಯಿಂದೇ ಒಂದು ಸಂತೃಪ್ತಿಯೋ ಆನಂದವೋ ಹುಟ್ಟಿ ಹರಿಯೋಕ್ಕೆ ಶುರುವಾಯಿತು ಅಂತಂದರೆ ತಾನೇ ತಾನಾಗಿ ಅದು ಬೇಕು ಇದು ಬೇಕು ಅನ್ನೋ ವ್ಯಾಮೋಹ ಕಡಿಮೆ ಆಗುತ್ತೆ. ನನಗೆ ಅದಿಲ್ಲ ಇದಿಲ್ಲ ಅನ್ನೋ ರೀತಿಯಾದ ಕೊರತೆ ಇಂಗುತ್ತೆ, ಇದ್ದಿದ್ದರಲ್ಲೇ ಸಂತೋಷ ಪಡೋಣ ಅಂತ ಅನಿಸ್ಬಿಡುತ್ತೆ. ಹಾಗಾದ್ರಿಂದ ನಿತ್ಯ ಸಮಾಧಾನವಾಗಿ ಕೂತ್ಕೊಳ್ಳುವಂಥ ಅಭ್ಯಾಸ, ಮೌನ ಸಾಧನ, ನಿತ್ಯ ಭಗವಂತನನ್ನು ಭಜಿಸುವ ಅಭ್ಯಾಸ, ಭಜನೆ ಅಥವಾ ದೇವರ ಧ್ಯಾನ, ದೇವರ ಪೂಜೆನೂ ಆಗ್ಬೋದು. ಹೀಗೆ ಪರಂಪರೆಯಲ್ಲಿ ಏನು ಬಂದಿತ್ತೋ, ಹಳ್ಳಿ 18 ಜಾತಿಯಲ್ಲೂ ಒಂದು ರೂಪದಲ್ಲಿ ಅದು ಬಂದಿತ್ತು. ಯಾರೋ ಕೆಲವರು ಭಜನೆ ಮಾಡ್ತಾಯಿದ್ರು ಸಾಯಂಕಾಲದ ವೇಳೆಯಲ್ಲಿ, ಪ್ರಾತಃ ಕಾಲದಲ್ಲಿ. ಯಾರೋ ಕೆಲವರು ದೇವ್ರ ಪೂಜೆ ಮಾಡ್ತಾಯಿದ್ರು, ಯಾರೋ ಕೆಲವರು ಧ್ಯಾನ ಮಾಡ್ತಾಯಿದ್ರು, ಒಬ್ಬರು ಜಪ ಮಾಡ್ತಾಯಿದ್ರು. ಇವೆಲ್ಲ ನಮ್ಮ ಒಳಗಡೆ ಇರುವಂಥ ಒಂದು ಶಾಂತಿ ಸಾಗರದ ಕಡೆಗೆ ನಮ್ಮ ಮನಃಪ್ರವೃತ್ತಿ ಆಗೋದಕ್ಕೆ ಬೇಕಾಗುವಂಥ ಅಭ್ಯಾಸಗಳು. ಅಲ್ಲಿಂದ ಆ ಶಾಂತಿ ನಮ್ಮ ಮೈ ಒಳಗಡೆ ಇಳಿದು ಬರೋದಾದರೆ ತಾನಾಗಿ ವೇಗಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋ ವಿಷಯ ಉಂಟು. ಇವುಗಳನ್ನು ರೂಢಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಇದೇ ರೀತಿಯಲ್ಲಿ ಕೆಲವು ಶುಭವಾದ ಆಚಾರಗಳನ್ನು ಇಟ್ಕೊಳ್ಳೋಕ್ಕೆ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಹೊರಗಡೆ ಹೋಗಿ ಬಂದ್ವಿ, ಒಂದು ಕಾಲು ತೋಳು ಒಳಗಡೆ ದಾಟಬೇಕು ಅನ್ನೋ ಅಭ್ಯಾಸ ಇರಬೇಕು. ಇನ್ನೊಂದು ಕಾಲದಲ್ಲಿ ಮನೆಯಿಂದ ಹೊರಗಡೆ ಹೋದರೆ ಪ್ರಧಾನವಾಗಿ ಕೆಲವು ವರ್ಗಗಳಲ್ಲಿ, ಕೆಲವು ವರ್ಣಗಳಲ್ಲಿ ವಿಶೇಷವಾದ ರೂಢಿ ಇತ್ತು. ಇವತ್ತು ಕೇರಳದಲ್ಲಿ ಎಲ್ಲೋ ಅಪರೂಪಕ್ಕೆ ಅಲ್ಲೊಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಉಳಿದಿದೆ. ಮನೆಯಿಂದ ಹೊರಗಡೆ ಹೋದರೆ, ಮನೆ ಒಳಗಡೆ ದಾಟಬೇಕಾದ್ರೆ ಬಟ್ಟೆ ಸಮೇತ ಸ್ನಾನ ಮಾಡಿಯೇ ಒಳಗಡೆ ಹೋಗೋದು ಅಂತ ಸಚೇಲ ಸ್ನಾನ ಮಾಡಿಯೇ ಒಳಗಡೆ ಹೋಗೋದು ಅಂತ. ಯಾಕೆಂದರೆ ಯಾವುದೋ ಕಾರಣಕ್ಕಾಗಿ ಎಲ್ಲೆಲ್ಲೋ ಸ್ಪರ್ಶಗಳ ಕಾರಣದಿಂದಾಗಿ ನಡ್ಕೊಂಡು ಹೋಗುವಾಗ ಭೂಮಿಯಲ್ಲಿ ಎಲ್ಲೆಲ್ಲೋ ನಡೀತೇವೆ. ಆ ಕಾರಣದಿಂದಾಗಿ ರಜಸ್ಸು ತಮಸ್ಸು ನಮ್ಮ ಮೈಗೆ ಹತ್ಕೊಂಡಿರುತ್ತೆ. ಅದೊಂಥರ ವೈರಸ್ ಹತ್ತದ ಹಾಗೇ. ವೈರಸ್ ಹತ್ತಿದರೆ ಹೇಗೆ ನಾವು ಡೆಟಾಲ್ನಲ್ಲಿ ತೊಳ್ಕೊಬೇಕು ಅಂತ ಆಲೋಚನೆ ಮಾಡ್ತೀವೋ, ಸೋಪ್ ಹಾಕಿ ತೊಳ್ಕೊಬೇಕು ಅಂತ ಆಲೋಚನೆ ಮಾಡ್ತೀವೋ, ಹಾಗೆ ರಜಸ್ಸು ತಮಸ್ಸು ಹತ್ತಿದರೆ ಅದಕ್ಕೆ ಡೆಟಾಲ್ ಬೇಡ, ಬೇರೆ ಇನ್ನೇನು ಬೇಡ, ಸೋಪು ಬೇಡ, ಅದಕ್ಕೆ ಶುದ್ಧವಾದ ತಣ್ಣೀರಿನಲ್ಲಿ ಮೈನ ಒಂದು ಸರಿ ತೊಳೆದ್ಬಿಟ್ರೆ ಸಾಕು, ನೀರು ಬಿದ್ದು ಹೋದ್ರೆ ಸಾಕು, ಆ ನೀರಿನ ಜೊತೆಗೆ ಭೂಮಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅದು. ಅದರಿಂದ ಸ್ನಾನ ಮಾಡಬೇಕು ಅನ್ನೋ ಅಭ್ಯಾಸ ಇತ್ತು. ಇವತ್ತು ನಿರ್ವಾಹ ಮಾಡೋಕ್ಕೆ ಕಷ್ಟ ಇರ್ಬೋದು. ಅದ್ರ ಹೊರಗಡೆ ಹೋಗಿ ಬಂದರೆ ಕಾಲು ತೊಳ್ಕೊಬೇಕು ಅನ್ನೋ ರೀತಿಯಾದ ಅಭ್ಯಾಸ ಇಟ್ಕೋಬೋದಲ್ವೇ? ಅದರಲ್ಲಿ ಏನು ತೊಂದರೆ ಇದೆ? ಏನೂ ಇಲ್ಲ. ಇದೇ ರೀತಿಯಲ್ಲಿ ಪ್ರತಿನಿತ್ಯ ಸಕಾಲದಲ್ಲಿ ಸ್ನಾನ ಮಾಡಬೇಕು ಅನ್ನೋ ರೀತಿಯಾದ ವಿಷಯ ಇಟ್ಕೋಬೋದಲ್ವೇ? ಸ್ನಾನ ಮಾಡಿದ್ಮೇಲೆ ಅಡುಗೆ ಮಾಡಬೇಕು, ಊಟ ಮಾಡಬೇಕು ಅನ್ನೋ ರೀತಿಯ ವ್ಯವಸ್ಥೆ ಇಟ್ಕೋಬೋದಲ್ವೇ? ಇದಕ್ಕೇನು ದೊಡ್ಡ ಕಷ್ಟಪಡಬೇಕಾಗಿಲ್ಲ. ಇದಕ್ಕೆ ಆಚಾರ ಅಂತ ಕರೀತಾರೆ. ಆಚಾರ ಅಂತ ಅಂದ ಕೂಡಲೇ ಯಾವುದೋ ಕಾಲದ ಗೊಡ್ಡು ಅನ್ನೋ ರೀತಿಯಲ್ಲಿ ಹೀಗೆ ಅಂದ್ಕೊಳ್ಳೋಕೆ ಬದಲಿಗೆ ನಮ್ಮ ಜೀವನವನ್ನು ಪರಮ ಸುಂದರವಾಗಿ ಇಡೋದಕ್ಕೋಸ್ಕರವಾಗಿ ಮಹರ್ಷಿಗಳು ತಂದಿರುವಂತಹ ವಿಜ್ಞಾನ ಸಮ್ಮತವಾದಂಥ ಒಂದು ವ್ಯವಸ್ಥೆ ಅಂತ ಯಾಕೆ ಭಾವಿಸಬಾರ್ದು? ಅದು ವಿಜ್ಞಾನವೇ. ಅದು ಆರ್ಷ ವಿಜ್ಞಾನ. ಆಧುನಿಕ ವಿಜ್ಞಾನ ಕೇವಲ ಭೌತಿಕವಾದಂಥ ಕ್ಷೇತ್ರದ ಮೇಲೆ ಮಾತ್ರ ವಿಶೇಷವಾದ ಚಿಂತನೆಯನ್ನು ಇಟ್ಕೊಂಡಿದ್ರೆ, ಆರ್ಷ ವಿಜ್ಞಾನ ಒಂದು ದೈವಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದವರೆಗೂ ಚಿಂತನೆಯನ್ನು ಇಟ್ಕೊಂಡು ಬೆಳೆದಿದೆ. ಆದ್ದರಿಂದ ಅದೊಂದು ವಿಜ್ಞಾನ. ಆ ವಿಜ್ಞಾನ ನೇರದಲ್ಲಿ ಬೆಳೆದು ಬಂದಿರುವಂಥದ್ದು ಆಚಾರಗಳು. ಈ ಆಚಾರಗಳನ್ನು ರೂಢಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಹೋಗೋದಾದರೆ ಆಚಾರ ಪ್ರತಿನಿತ್ಯ ಹುಟ್ಕೊಳ್ತಾ ಇರುವಂಥ ಅಲ್ಲಲ್ಲಿಯ ರಜಸ್ತಮಸ್ಸಿನ ಪ್ರಭಾವವನ್ನು ಪ್ರತಿನಿತ್ಯ ಅಲ್ಲಲ್ಲೇ ಕಡಿಮೆ ಮಾಡ್ತಾ ಇರುತ್ತೆ. ಅದರಿಂದ ಆಚಾರದ ಬಗ್ಗೆ ನಮಗೊಂದು ಪರಿಚಯ ಬೇಕು, ಮಾಹಿತಿಯನ್ನು ಸಂಪಾದನೆ ಮಾಡಬೇಕು. ದಿನೇ ದಿನೇ ಬಿಟ್ಟು ಹೋಗ್ತಾ ಇದೆ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗೋದಾದರೆ ವೇಗಗಳು ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ಶುಭ ಲಕ್ಷಣ ಅಂದರೆ ನಮಗೆ ತುಂಬ ವೇಗ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಮೊದಲಿಷ್ಟೆಲ್ಲ ಇರಲಿಲ್ಲ, ಇವತ್ತು ಕೋಪ ಜಾಸ್ತಿ ಆಗಿದೆ, ಉದ್ವೇಗ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಇದೊಂದು ಯೂ ಟರ್ನ್ ಅಂತ ಹೇಳಬೇಕು. ನಾವು ಏನಾಗಿದ್ದೀವಿ ಅಂತಲೇ ನಮ್ಗೆ ಅರ್ಥ ಆಗದೆ ಆ ಕಡೆಗೆ ಸಾಗ್ತಾ ಇರುವಾಗ ಅದು ಅತ್ಯಂತ ಭಯಂಕರ. ಇಲ್ಲ, ಹೀಗೊಂದು ಪರಿವರ್ತನೆ ಆಗೋಯಿತು, ಇದು ಅಹಿತವಾದ ಪರಿವರ್ತನೆ, ಹೀಗಾಗಬಾರ್ದಾಗಿತ್ತು ಅಂತ ಒಂದು ಚಿಂತನೆ ಹುಟ್ಕೊಳ್ತು ಅಂತಂದರೆ ಇದೊಂದು ಆತ್ಮಾವಲೋಕನ. ಕ್ರಮಕ್ರಮವಾಗಿ ಸರಿಯಾಗೋದಕ್ಕೆ ಬೇಕಾಗುವಂಥ ಹೆಜ್ಜೆ ಇಲ್ಲಿಂದ ಆರಂಭವಾಯಿತು ಅಂತಲೇ ಅರ್ಥ. ಅದರಿಂದ ಈ ಪ್ರಶ್ನೆ ಹುಟ್ಟಿದೆ ಅಂದರೆ ಇದು ಒಬ್ಬರು ಪ್ರಶ್ನೆ ಅಲ್ಲ, ಸಾವಿರಾರು ಜನಗಳಲ್ಲಿ ಈ ಪ್ರಶ್ನೆ ಹುಟ್ಕೊಂಡ್ಬಿಟ್ಟಿದೆ. ಕಾರಣ ವೇಗ 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 ವೇಗದ ದುಷ್ಪರಿಣಾಮಗಳು. ನಿರಂತರವಾಗಿ ವೈದ್ಯರ ಬಳಿ ಹೋದರೆ ಅವರು ಹಲವು ಚಿಕಿತ್ಸೆಗಳನ್ನು ಅವ್ರು ಹೇಳಬೇಕು ಪರಿಸ್ಥಿತಿ. ಅಂತಹ ದುಸ್ಥಿತಿ ಅನೇಕರನ್ನು ಬಾಧಿಸ್ತಾ ಇದೆ. ಆದ್ದರಿಂದ ಈ ಆತ್ಮಾವಲೋಕನ ಶುಭ ಲಕ್ಷಣ. ಕ್ರಮಕ್ರಮವಾಗಿ
ನಮ್ಮ ಭಾರತೀಯರ ಜೀವನ ಕ್ರಮ ಹೇಗಿತ್ತು ಅನ್ನೋ ಬಗ್ಗೆ ಪರಿಚಯಕ್ಕೆ ತಂದುಕೊಳ್ತಾ ಹೋಗೋಣ, ಆ ಕಡೆಗೆ ಸಾಗೋಣ. ಮತ್ತು ನಮ್ಮ ಭಾರತದ ಅಪೂರ್ವವಾದಂಥ ಆರ್ಷ ಸಾಹಿತ್ಯಗಳಿದೆಯಲ್ಲ, ರಾಮಾಯಣ, ಮಹಾಭಾರತ, ಭಾಗವತ, ಈ ಸಾಹಿತ್ಯದ ಅವಲೋಕನವನ್ನು ನಿರಂತರ ಮಾಡ್ತಾ ಹೋದರೆ ಅವುಗಳು ಎಲ್ಲ ವೇಗವನ್ನು ಕೆಳಗಡೆ ಇಳಿಸೋದಕ್ಕೆ ಬೇಕಾಗುವಂಥ ಮಾರ್ಗವನ್ನು ಹಾಕ್ಕೊಡುತ್ತೆ. ಕಥೆ, ಉಪಕಥೆ ಮನಸ್ಸಿಗೆ ಆಕರ್ಷಣೆಯೂ ಉಂಟು ಮಾಡಿಕೊಳ್ತಾ, ಅದರೊಳಗಡೆಗೆ ಜೀವನವನ್ನು ಪರಮ ಸುಂದರವಾಗಿ ಮಾಡೋದಕ್ಕೆ ಬೇಕಾಗುವಂಥ ಅನೇಕ ನೀತಿಗಳನ್ನು ಇಟ್ಕೊಳ್ತಾ ಅವುಗಳು ತುಂಬ ಸುಂದರವಾದ ಸಾಹಿತ್ಯವಾಗಿ ಬಂದಿದೆ. ಮಹರ್ಷಿಗಳ ಸಾಹಿತ್ಯ ಪರಿಪೂರ್ಣವಾದ ಮನೋವಿಜ್ಞಾನದ ಹಿನ್ನಡೆಯಲ್ಲಿ ಬೆಳೆದಿರುವಂಥ ಅಪೂರ್ವವಾದಂಥ ಸಾಹಿತ್ಯ. ಅವುಗಳನ್ನು ಅಭ್ಯಾಸ ಮಾಡ್ತಾ ಹೋದರೂ ಸಾಕು, ನಾವೇ ಆ ವಿಜ್ಞಾನ ಯಾವುದೂ ಅರ್ಥ ಮಾಡ್ಕೋಬೇಕಾಗಿಲ್ಲ. ಹೇಗೆ ಔಷಧ ತೊಗೊಂಡ್ರೆ ಔಷಧದ ವಿಜ್ಞಾನ ನನಗೆ ಗೊತ್ತಿಲ್ಲದೆ ಹೋದರೂ ಔಷಧ ಕೆಲಸ ಮಾಡಿ ನಾವು ಸುಂದರವಾದಂಥ ಸ್ವರೂಪವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೋ, ಹಾಗೆ ಈ ರಾಮಾಯಣ, ಮಹಾಭಾರತ, ಭಾಗವತವನ್ನು ಯಥಾಶಕ್ತಿ ಪೂರ್ವಾಗ್ರಹ ದೂಷಿತವಲ್ಲದ ಮನಸ್ಸಿನಿಂದ ಅನುಸಂಧಾನ ಮಾಡ್ತಾ ಹೋದರೆ ಅದು ತಾನಾಗಿ ಎಲ್ಲ ವೇಗಗಳನ್ನು ಕಡಿಮೆ ಮಾಡುತ್ತೆ. ಆಯುರ್ವೇದ ಶಾಸ್ತ್ರ ಹೇಳುತ್ತೆ, ಈ ಕಾಮ, ಕ್ರೋಧ ಮೊದಲಾದವುಗಳು ತುಂಬ ಜಾಸ್ತಿಯಾಗಿ ಹೋಗಿದ್ದರೆ ಅದಕ್ಕೆ ಚಿಕಿತ್ಸೆ ಏನಪ್ಪ ಅಂತ ಕೇಳಿದರೆ, ಆಯಾ ಭಾವಕ್ಕೆ ವಿರುದ್ಧವಾದ ಭಾವಗಳನ್ನು ಆಗಾಗ ಭಾವಿಸ್ಕೊಳ್ಳೋದ್ರ ಮೂಲಕವಾಗಿ ಅದನ್ನಷ್ಟು ಶಾಂತಗೊಳಿಸ್ಕೋಬೋದು ಅಂತ ಹೇಳುತ್ತೆ. ಅದರಿಂದ ಕಾಮ ತುಂಬ ಬಾಧಿಸ್ತಾ ಇದೆಯಾ, ವಿರಕ್ತಿಗೆ ಸಂಬಂಧಪಟ್ಟಂಥ ಕಥೆಯನ್ನು 10 ಸರಿ ಕೇಳು. ಕ್ರೋಧ ತುಂಬ ಭಾವಿಸ್ತಾ ಇದೆಯಾ, ಶಾಂತವಾದ ಭಾವಕ್ಕೆ ಸಂಬಂಧಪಟ್ಟಂಥ ಕಥೆಯನ್ನು, ಉಪಕಥೆಯನ್ನು 10 ಸರಿ 20 ಸರಿ ಬಗೆಯಾಗಿ ಕೇಳು. ಒಂದೇ ಕಥೆ ಕೇಳೋಕೆ ಬೇಜಾರಾಗುತ್ತಾ, ರಾಮಾಯಣದಲ್ಲಿ ಕೇಳು, ಮಹಾಭಾರತದಲ್ಲಿ ಕೇಳು, ಭಾಗವತದಲ್ಲಿ ಕೇಳು, ಇನ್ನೊಂದು ಪುರಾಣದ ಮೂಲಕ ಕೇಳು. ಇದೇ ರೀತಿಯಲ್ಲಿ ಯಾವುದೋ ಒಂದು ಅಸೂಯೆ ಬಾಧಿಸ್ತಾ ಇದೆಯಾ, ತುಂಬ ಅನಸೂಯೆಯ ಸಮಾಚಾರವನ್ನು ಕೇಳು. ಅಸೂಯೆ ಇಲ್ಲದೇ ಇದ್ದವರು ಜೀವನದ ಚರಿತ್ರೆಯನ್ನು ಕೇಳ್ತಾ ಹೋದಾಗ ಅದು ತಾನಾಗೆ ಎಷ್ಟೋ ಭಾಗವನ್ನು ಕೆಳಗಡೆ ಇಳಿಸ್ಬಿಡುತ್ತೆ. ಅದರಿಂದ ಜೀವನದಲ್ಲಿ ಒಳ್ಳೆಯ ಅಭ್ಯಾಸ ಬೆಳೀಲಿ. ರಾಮಾಯಣ, ಮಹಾಭಾರತ, ಭಾಗವತದಂತಹ ಸತ್ಕಥೆಯನ್ನು ಅನುಸಂಧಾನ ಮಾಡುವಂಥ ಕಲೆ ಬೆಳೀಲಿ. ಅದರಲ್ಲೂ ಸಹ ಯಾರಾದರೂ ಒಬ್ಬರು ಇದರ ಮರ್ಮ ಅರ್ಥ ಮಾಡಿಕೊಂಡು ಈ ಕಥೆ ಹಿನ್ನೆಲೆಯಲ್ಲಿ ನಮ್ಮ ಜೀವನವನ್ನು ಸುಧಾರಿಸೋದಕ್ಕೆ ಬೇಕಾಗುವ ನೀತಿಯನ್ನು ಏನು ಇಟ್ಕೊಂಡಿದ್ದಾರೆ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ವಿರೂಪ ಮಾಡದೇ ಇರುವಂತೆ ಹೇಳುವಂತಹ ಚಾಣಾಕ್ಷರಿದ್ದರೆ ಅವ್ರ ಬಾಯಿನಿಂದ ಕಥೆಯನ್ನು ಕೇಳೋದಾದರೆ ಅದ್ರ ಪ್ರಭಾವ ತುಂಬ ಜಾಸ್ತಿ. ಓದೋದು ಭಾರತೀಯರ ಸಂಪ್ರದಾಯ ಅಲ್ಲ, ಕೇಳೋದು ಭಾರತೀಯರ ಸಂಪ್ರದಾಯ. ಶ್ರವಣ ಮಾಡಬೇಕು. ಆಗ ಶ್ರವಣ ಮಾಡಿಸುವವನು ಯಾರೋ ಒಬ್ಬಿದ್ದಾನಲ್ಲ, ಅವನಲ್ಲಿ ಏನೇನು ತಿಳುವಳಿಕೆ ಇದೆಯೋ ಅದಷ್ಟು ಅವನ ಮಾತಿನ ಮೂಲಕ ಹೊರಗಡೆ ನುಗ್ಗುತ್ತಾ ಇರುತ್ತೆ. ಅದನ್ನು ಕೇಳುವಾಗ ಹೊರಗಡೆಗೆ ಕಥೆಯಾಗಿರುತ್ತೆ, ಹಿಂದ್ಗಡೆಗೆ ಅವನ ಭಾವ ರಸಗಳೆಲ್ಲ ತುಂಬಿರುತ್ತೆ. ಆ ರಸಭಾವಗಳೆಲ್ಲ ನಮ್ಮ ಹೃದಯಕ್ಕೆ ದಾಟ್ಕೋತ ಹೋದಾಗ ಮನಸ್ಸು ಎಂಥ ಉದ್ವೇಗದಲ್ಲಿದ್ದರೂ ಕ್ರಮಕ್ರಮವಾಗಿ ಶಾಂತ ಭಾವದ ಕಡೆಗೆ ಹೊರಟೋಗುತ್ತೆ. ಅದರಿಂದ ನಮ್ಮ ದೇಶದಲ್ಲಿ ರಾಮಾಯಣ ಪಾರಾಯಣ ಮಾಡಿ ಅಂತ, ಎಂತೆಂಥ ಪಾಪಗಳಿದ್ದರೆ ರಾಮಾಯಣ ಪಾರಾಯಣ ಮಾಡಿ ಅಂತ. ಅದೇನದು ಅಂತ ಕೇಳಿದ್ರೆ, ಆ ರಾಮಾಯಣದ ಕಥೆ ಒಳಗಡೆಗೆ ಅನೇಕ ರೀತಿಯಲ್ಲಿ ಇಂತಹ ವೇಗಗಳನ್ನೆಲ್ಲ ಇಳಿಸೋದಕ್ಕೆ ಬೇಕಾಗುವಂಥ ಔಷಧವನ್ನು ಇಟ್ಬಿಟ್ಟಿದ್ದಾರೆ. ಆದ್ದರಿಂದ ಹಾಗೆ ಒಂದು ಸತ್ಕಥೆಯನ್ನು ಅನುಸಂಧಾನ ಮಾಡೋದು, ಸತ್ಪುರುಷರ ಜೀವನ ಚರಿತ್ರೆಯನ್ನು ಭಾವಿಸೋದು, ಇದು ನಮ್ಮ ಜೀವನದ ಒಂದು ಹವ್ಯಾಸವಾಗಿ ಬೆಳೆಯೋದಾದರೆ ಇವೆಲ್ಲ ಸೇರಿ ನಮ್ಮ ವೇಗಗಳನ್ನು ನಾವು ಕಳ್ಕೊಬೋದು ಎಂಬುದಾಗಿ ಹೇಳಿ ಇವತ್ತಿನ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.